Hi dear students, welcome back to Avian's physics class. So ಇವತ್ತಿನ ಕ್ಲಾಸಲ್ಲಿ ಕರ್ನಾಟಕ PU ಬೋರ್ಡ್ ಕ್ವಶನ್ ಬ್ಯಾಂಕಿನ AC ಚಾಪ್ಟರಿನ 5 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. Okay, without wasting time, let us take the first question. Obtain the expression for current in case of AC applied to an inductor ಅಂತ. So AC ಸೋರ್ಸ್ ನ ಇಂಡಕ್ಟರ್ ಗೆ ಅಪ್ಲೈ ಮಾಡಿದಾಗ ಅದರಲ್ಲಿ ಕರೆಂಟ್ ಎಷ್ಟು ಹೋಗುತ್ತೆ ಅನ್ನೋದ್ರದ್ದು ಈಕ್ವೇಶನ್ ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಶೋ ದಟ್ ಕರೆಂಟ್ ಲ್ಯಾಗಿಂಗ್ ವೋಲ್ಟೇಜ್ ಬೈ ಪೈ ಬೈ ಟು ಅಂತ ಶೋ ಮಾಡಬೇಕು. ಆಮೇಲೆ ಇನ್ನೊಂದಿದೆ ಅದರಲ್ಲಿ ಸಬ್ ಕ್ವಶನ್ ಡ್ರಾ ಮಾಡ್ಬೇಕಂತೆ, ಏನು ಫೇಸರ್ ಡಯಾಗ್ರಾಮ್ ಫಾರ್ ವೋಲ್ಟೇಜ್ ಅಂಡ್ ಕರೆಂಟ್ ಅಂಡ್ ವೇವ್ ಫಾರ್ಮ್ಸ್. ಫೇಸರ್ ಡಯಾಗ್ರಾಮ್ ಮತ್ತೆ ವೇವ್ ಫಾರ್ಮ್ಸ್ ಡಯಾಗ್ರಾಮ್ ಬರಿಬೇಕು. ಸೊ ಫಸ್ಟ್ ಏನ್ ಮಾಡೋಣ, ಸರ್ಕ್ಯೂಟ್ ಬರ್ಕೊಂಡು ಮಾಡಿ ಈ ಕ್ವಶನ್ ನೋಡೋಣ. ಫಸ್ಟ್ ಇದ್ರಲ್ಲಿ ಫಸ್ಟ್ ಏನಿದೆ, ಇಂಡಕ್ಟರ್ ತಗೊಳ್ಳಿ, ಪ್ಯೂರ್ ಇಂಡಕ್ಟರ್. ಓಕೆ, ಆಮೇಲೆ ಏನ್ ಮಾಡಿ, ಎಸಿನ ಸೋರ್ಸ್ ನ ಅಪ್ಲೈ ಮಾಡಿ. ಸೊ ಇಂಡಕ್ಟರ್ ಹೇಗಿರುತ್ತೆ, ಹೀಗಿರುತ್ತೆ, ಹೌದಲ್ಲ. ದಿಸ್ ಇಸ್ ಅನ್ ಇಂಡಕ್ಟರ್. ಇದಕ್ಕೆ ಏನ್ ಮಾಡಿ, ಸೋರ್ಸ್ ಎಸಿ ಸೋರ್ಸ್ ನ ಕೊಡಿ. ಇಂಡಕ್ಟರ್ ಹ್ಯಾವಿಂಗ್ ಇಂಡಕ್ಟೆನ್ಸ್ ಎಲ್, ಇದೇನಿದು ಸೋರ್ಸ್ ವೋಲ್ಟೇಜ್ ವಿ. ಓಕೆ, ನಾವು ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಥ್ರೂ ಅನ್ ಇಂಡಕ್ಟರ್. ಓಕೆ, ನಾವು ಇದಕ್ಕೆ ಎಕ್ಸ್ಪ್ಲನೇಷನ್ ಬರ್ದೇಣ. ಫಸ್ಟ್ ಏನಂತ ಬರೆಯೋಣ, ಕನ್ಸಿಡರ್ ಎ ಪ್ಯೂರ್ ಇಂಡಕ್ಟರ್ ಈಸ್ ಕನೆಕ್ಟೆಡ್ ಟು an AC source as shown in figure, whose voltage is given by V is equal to V naught sin of omega t. ಇದನ್ನ ಹಾಗೆ ಬರ್ದಿಟ್ಕೊಳ್ಳೋಣ. ಕ್ವೆಶನ್ 1 ಅಂತ ಬೇಕಾದ್ರೆ ಬರ್ಕೊಳ್ಳಿ. ನೆಕ್ಸ್ಟ್, ಯಾವಾಗ ವೋಲ್ಟೇಜ್ ಸೋರ್ಸ್ ನ ಆನ್ ಮಾಡ್ತೀವೋ ಕರೆಂಟ್ ಸ್ಟಾರ್ಟ್ಸ್ ಫ್ಲೋಯಿಂಗ್ ಥ್ರೂ ಇಂಡಕ್ಟರ್, ಅದನ್ನೇ ನಾವು ಕಂಡುಹಿಡಿಬೇಕು. ನೋಡ್ರಿ, ಇದು ಆಲ್ಟರ್ನೇಟಿಂಗ್ ಇರೋದ್ರಿಂದ ಇದರಲ್ಲಿ ಏನಾಗುತ್ತೆ, ಬ್ಯಾಕ್ EMF ಇಂಡ್ಯೂಸ್ ಆಗುತ್ತೆ. ಈ ಬರೆಯೋದು ಬೇಡ ಅಲ್ಲಿ. ಸೊ ಈಗ ಇಲ್ಲಿ 2 ವೋಲ್ಟೇಜ್ ಇದೆ, ನಾವೇನ್ ಮಾಡ್ಬೇಕು, ನಾವು ವಿ ನೀಡ್ ಟು ಫೈಂಡ್ ದ ಕರೆಂಟ್. ಹಾಗೆ ಬರ್ಕೊಳ್ತೀನಿ, ಟು ಫೈಂಡ್ ದ ಕರೆಂಟ್ ಏನ್ ಮಾಡೋಣ, ಯೂಸಿಂಗ್ ಕಿರ್ಚಾಫ್ಸ್ voltage law. Kirchhoff voltage law for the loop. Apply Kirchhoff voltage law for the given loop ಅಥವಾ ಸರ್ಕ್ಯೂಟ್. ಏನಾಗುತ್ತೆ, ಅಕಾರ್ಡಿಂಗ್ ಟು KVL, can write KVL, voltage law ತಾನೆ, ಸೆಕೆಂಡ್ ಲಾ. ಸೊ summation of EMF is equal to summation of product of current and resistance. ಸೊ summation of EMF, ನೋಡ್ರಿ ಇಲ್ಲಿ 2 ವೋಲ್ಟೇಜ್ ಇದೆ, ಒಂದು ಸೋರ್ಸ್ ನ ವೋಲ್ಟೇಜ್, ಇನ್ನೊಂದು ಬ್ಯಾಕ್ EMF ಬಿಕಾಸ್ ಆಫ್ ಇಂಡ್ಯೂಸ್ಡ್ EMF. we can say ಸೋರ್ಸ್ ಮೈನಸ್, ಯಾಕಂದ್ರೆ ಒಂದಕ್ಕೊಂದು ಅಪೋಸಿಟ್ ಇರ್ತದೆ, ಈಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಕರೆಂಟ್ ಎಷ್ಟಿದೆ, ಲೆಟ್ ಮಿ ಟೇಕ್ ಐ ಅಂತ ಇಟ್ಕೊಳ್ಳೋಣ. ರೆಸಿಸ್ಟೆನ್ಸ್ ಏನಾಗಿರುತ್ತೆ, 0. ಅಲ್ಲಿಗೆ ವಿ ಮೈನಸ್ ಇ ಈಸ್ ಈಕ್ವಲ್ ಟು 0. ಯಾಕೆಂದ್ರೆ ವಿ ಹ್ಯಾವ್ ಟೇಕನ್ ಪ್ಯೂರ್ ರೆಸಿಸ್ಟರ್, ಸಾರಿ ಪ್ಯೂರ್ ಇಂಡಕ್ಟರ್ ಗೆ ರೆಸಿಸ್ಟೆನ್ಸ್ ಏನಾಗಿರುತ್ತೆ, 0 ಆಗಿರುತ್ತೆ. ಫಾರ್ ಎ ಪ್ಯೂರ್ ಇಂಡಕ್ಟರ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು 0. ಇಲ್ಲಿ ಬೇಕಾದ್ರೆ ಎಲ್ ಅಂತ ಬರೀರಿ. ಎಲ್ ಈಸ್ ದ ಸೆಲ್ಫ್ ಇಂಡಕ್ಟೆನ್ಸ್, ಯು ಕ್ಯಾನ್ ರೈಟ್. ನೆಕ್ಸ್ಟ್ ಅಲ್ಲಿ ಏನಂತ ಬರೀಬಹುದು, ವಿ ಈಸ್ ಈಕ್ವಲ್ ಟು ಇ ಅಂತ ಬರೀಬಹುದು. ನೆಕ್ಸ್ಟ್ ವಿ ಏನಂತ ಬರೀಬಹುದು, ಫ್ರಮ್ ದಿಸ್ ಈಕ್ವೇಶನ್ 1, ವಿ ನಾಟ್ ಸೈನ್ ಆಫ್ ಒಮೆಗಾ ಟಿ ಈಸ್ ಈಕ್ವಲ್ ಟು ಇ ಏನಂತ ಬರೀಬಹುದು, ಎಲ್ ಇಂಟು ಡಿ ಐ ಬೈ ಟಿ ಟಿ. ಮೈನಸ್ ಬರೆದ್ಬಿಟ್ಟಿರ, ಮೈನಸ್ ಆಲ್ರೆಡಿ ಇಲ್ಲ ಹಾಕೊಂಡಿದೀನಿ. ಸೊ ಡೋಂಟ್ ಪುಟ್ ಮೈನಸ್ ಹಿಯರ್. ಇಂಡ್ಯೂಸ್ಡ್ EMF ಫಾರ್ಮುಲಾ ಅದೇ ತಾನೆ, we know that because induced EMF is E is equal to minus L into di by dt according to Faraday's law. Okay, so ಇಲ್ಲಿ don't write minus, ಯಾಕಂದ್ರೆ ಮೈನಸ್ ಇಲ್ಲಿ ಹಾಕೊಂಡಿದ್ದೀನಿ, ಯಾಕಂದ್ರೆ ನೀವು ಇಲ್ಲಿ ಮೈನಸ್ ಹಾಕೊಂಡ್ಬಿಟ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಆಗೋಗ್ತದೆ. ನೆಕ್ಸ್ಟ್, ಸೊ ಈಗ ಏನ್ ಮಾಡಿ, ಇದನ್ನಷ್ಟೇ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಏನಾಗ್ತದೆ, ಈ ಕಡೆ ಐ ಉಳಿಸ್ಕೊಳ್ಳಿ, ಡಿ ಐ ಇಸ್ ಈಕ್ವಲ್ ಟು ಉಳಿದಿದೆಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ವಿ ನಾಟ್ ಬೈ ಎಲ್ ಆಗುತ್ತೆ ಇಂಟು ಸೈನ್ ಆಫ್ ಒಮೆಗಾ ಟಿ ಇಂಟು dt. So now just integrate on both sides. Integrate ಮಾಡಿದ ನಮಗೆ ತಕ್ಷಣ ಕರೆಂಟ್ ವ್ಯಾಲ್ಯೂ ಬಂದಾಗ್ತದೆ. Integrate on both sides, correct? So integration of di is equal to integration of v naught by l into sin of omega t dt. Okay, so left hand side ಏನಾಗುತ್ತೆ, i ಆಗುತ್ತಾ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ವಿ ನಾಟ್ ಬೈ ಎಲ್ ಅನ್ನ ಆಚೆ ಇಟ್ಕೊಳ್ಳಿ. ಇದರ ಇಂಟಿಗ್ರೇಷನ್ ಸೈನ್ ಒಮೆಗಾ ಟಿ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಸೈನ್ ಒಮೆಗಾ ಮೈನಸ್ ಕಾಸ್ ಆಫ್ ಒಮೆಗಾ ಟಿ ಬೈ ಒಮೆಗಾ ಆಗುತ್ತೆ, ಕರೆಕ್ಟ್. ಓಕೆ, ಸೊ ಇಲ್ಲೇನು ಲಿಮಿಟ್ ತಗೊಂಡಿಲ್ಲ ನಾನು, ಅವಶ್ಯಕತೆ ಇಲ್ಲ. ಅಲ್ಲಿಗೆ ಐ ಈಸ್ ಈಕ್ವಲ್ ಟು ಮೈನಸ್ ವಿ ನಾಟ್ ಬೈ ಎಲ್ ಒಮೆಗಾ ಇಂಟು ಮೈನಸ್ ಕಾಸ್ ಒಮೆಗಾ ಟಿ ಏನಂತ ಬರೀಬಹುದು, ಸೈನ್ ಆಫ್ ಒಮೆಗಾ ಟಿ ಮೈನಸ್ ಪೈ ಬೈ 2 ಅಂತ ಬರೆಯಬಹುದು, ಕರೆಕ್ಟ್ ಅಲ್ಲ. ಸೈನ್ ಆಫ್ ಥೀಟಾ ಮೈನಸ್ 90 is minus cos theta. ಅಲ್ಲಿಗೆ I is equal to, ಇದು ಮೈನಸ್ ಇರೋದಿಲ್ಲ, should not be here. ಅಲ್ಲಿಗೆ ಇಷ್ಟು ಕ್ವಾಂಟಿಟಿನ ಏನಂತ ತಗೊಳ್ಳಿ ಅಂದ್ರೆ I ನಾಟ್ ಅಂತ ಬರ್ಕೊಳ್ಳಿ ಇಂಟು ಸೈನ್ ಆಫ್ ಒಮೆಗಾ ಟಿ
minus pi by 2. So this is the formula where I naught can be written as V naught by L omega ಅಂತ ತಗೊಂಡಿದ್ದೀನಿ. So this is the formula for current through an inductor and take this as equation 2. ಇಲ್ಲಿ ಅಬ್ಸರ್ವ್ ಮಾಡಿ equation 1 ಮತ್ತೆ equation 2 ನ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ ಸೈನ್ ಆಫ್ ಒಮೆಗಾ ಟಿ ಇದೆ, ಇಲ್ಲಿ ಸೈನ್ ಆಫ್ ಒಮೆಗಾ ಟಿ ಮೈನಸ್ ಪೈ ಬೈ 2 ಇದೆ. ಅಲ್ಲಿಗೆ ನೀವು ಬರೀ ಫೇಸ್ ಪಾರ್ಟ್ ಅನ್ನ ತಗೊಂಡ್ರೆ, ಇದು ಫೇಸ್ ಪಾರ್ಟ್ ಇದು ತಾನೆ, ದಿಸ್ ದ ಫೇಸ್ ಪಾರ್ಟ್ ತಗೊಂಡ್ರೆ ಎರಡರ ಮಧ್ಯೆ ಫೇಸ್ ಡಿಫ್ರೆನ್ಸ್ ಎಷ್ಟಿದೆ? ಇಲ್ಲಿ ಒಮೆಗಾ ಟಿ ಇದೆ, ಇಲ್ಲಿ ಒಮೆಗಾ ಟಿ ಮೈನಸ್ ಪೈ ಬೈ 2 ಇದೆ. ಹಾಗಾದ್ರೆ ಕರೆಂಟ್ ಲ್ಯಾಗಿಂಗ್ ಇದೆ, ಎಷ್ಟು? 90 ಡಿಗ್ರಿ ಲ್ಯಾಗಿಂಗ್ ಬರ್ತದೆ. ಸೊ ವಿ ಕ್ಯಾನ್ ರೈಟ್ ಫ್ರಮ್ ದ ಈಕ್ವೇಶನ್ಸ್ 1 and 2 ಕರೆಂಟ್ ಲ್ಯಾಗಿಂಗ್ ಬಿಹೈಂಡ್ ವೋಲ್ಟೇಜ್ ಬೈ ಎಕ್ಸಾಕ್ಟ್ಲಿ 90 ಡಿಗ್ರಿ. ಇದು ಒಂದು ಕ್ವಶನ್ ಆಯ್ತು. ಏನಂತ? ಕರೆಂಟ್ ಎಕ್ಸ್ಪ್ರೆಷನ್ ಶೋ ದಟ್ ಕರೆಂಟ್ ಲ್ಯಾಗಿಂಗ್ ಬಿಹೈಂಡ್ ವೋಲ್ಟೇಜ್ ಬೈ ಪೈ ಬೈ 2. ಅಲ್ಲೇ ಫೇಸ್ ಡಯಾಗ್ರಾಮ್ ನೋಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಫೇಸರ್ ಡಯಾಗ್ರಾಮ್ ಬರೀರಿ ಅಂತ ಕೇಳ್ತಾರೆ. ನೋಡ್ರಿ, ಇದು ಫೇಸರ್ ಡಯಾಗ್ರಾಮ್ ನಾನು ಇಲ್ಲಿ ಬರೆಯಕ್ ಹೋಗಲ್ಲ. ಯಾಕೆ ಅಂದ್ರೆ ನೀವು ಫೇಸರ್ ಡಯಾಗ್ರಾಮ್ ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಎಲ್ಲಿಂದ್ರೆ 2 ಮಾರ್ಕ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಫೇಸರ್ ಡಯಾಗ್ರಾಮ್ ಇದು ಮಾಡಿದೀವಿ. ಅದರಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ 6 ಕ್ವಶನ್ ನಂಬರ್ 6 ಅನ್ನ ರೆಫರ್ ಮಾಡಿ. 2 ಮಾರ್ಕ್ಸ್ ಕ್ವಶನ್ ವಿಡಿಯೋದಲ್ಲಿ ಕ್ವಶನ್ ನಂಬರ್ 6 ಅನ್ನ ನೋಡ್ರಿ, ನಿಮ್ಗಲ್ಲಿ ಫೇಸರ್ ಡಯಾಗ್ರಾಮ್ ಸಿಕ್ಕೋಗುತ್ತೆ. ಅದನ್ನೇ ಇಲ್ಲಿ ಬರೆದ್ರಾಯ್ತು. ಪ್ಲಸ್ ಫೇಸರ್ ಡಯಾಗ್ರಾಮ್ ಬರೀಬೇಕು. ಓಕೆ, ಐ ಥಿಂಕ್ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ಸೊ ಇಷ್ಟು ಇಂಡಕ್ಟರ್ ಕ್ವಶನ್ಸ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದೇ ತರ ಇದೆ ನೋಡ್ರಿ, ಏನಿದೆ? ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಅಂತೆ ಇನ್ ಕೇಸ್ ಆಫ್ ಎ ಸಿ ಅಪ್ಲೈಡ್ ಟು ಪ್ಯೂರ್ ಕೆಪಾಸಿಟರ್. ಓಕೆ, ಪ್ಯೂರ್ ಕೆಪಾಸಿಟರ್ ತಗೊಳ್ಬೇಕು, ಸೇಮ್ ಅದೇ ತರ ಡಿರೈವ್ ಮಾಡಬೇಕು. ಆಮೇಲೆ ಸೇಮ್ ಅದೇ ಕ್ವಶನ್, ಇಲ್ಲಿ ಕರೆಂಟ್ ಲೀಡ್ಸ್ ವೋಲ್ಟೇಜ್ ಬೈ ಪೈ ಬೈ 2 ಅಂತ ಶೋ ಮಾಡಬೇಕು. ಆಮೇಲೆ ಫೇಸರ್ ಡಯಾಗ್ರಾಮ್ ಬರೀಬೇಕು ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ಅಂಡ್ ಆಲ್ಸೋ ವೇವ್ ಫಾರ್ಮ್ಸ್ ಬರೀಬೇಕು. ಸೊ ಫಾರ್ ದಟ್ ಲೆಟ್ ಮಿ ಟೇಕ್ ಸರ್ಕ್ಯೂಟ್. ಯಾವುದು? ಪ್ಯೂರ್ ಕೆಪಾಸಿಟರ್ ಸರ್ಕ್ಯೂಟ್ ತಗೋಣ. ದೇರ್ ಇಸ್ ಎ ಕೆಪಾಸಿಟರ್ whose capacitance is C ಅಂತ ಬರ್ಕೊಳ್ಳೋಣ and it is connected to pure AC circuit. AC ಸಪ್ಲೈ ಕೊಡ್ತೀನಿ. ಸೊ ಇಲ್ಲಿ ಬರೆಯೋಣ, consider a pure capacitor is connected to AC source whose potential is whose voltage is given by V is equal to V naught sin of ಒಮೆಗಾ ಟಿ ಅಂತ ಇಟ್ಕೊಳ್ಳೋಣ. ಅಂಡ್ ಯು ಟೇಕ್ ದಿಸ್ ಆಸ್ ಈಕ್ವೇಶನ್ 1. ಇಲ್ಲಿ ಫೇಸ್ ಎಷ್ಟಿದೆ ನೋಡ್ರಿ, ವೋಲ್ಟೇಜ್ ಫೇಸ್ ಬೇಕಾಗ್ತದೆ. ನೆಕ್ಸ್ಟ್ ಒಮೆಗಾ ಟಿ ಇದೆ. ನೆಕ್ಸ್ಟ್ ಏನ್ ಮಾಡೋಣ? ಸಿ ಅಂದ್ರೆ ಏನಿಲ್ಲಿ ಪ್ಯೂರ್ ಕೆಪಾಸಿಟರ್ ನ ಕೆಪಾಸಿಟೆನ್ಸ್ ಅಂತ ಬರೀಬೇಕು, ಕೆಪಾಸಿಟೆನ್ಸ್ ಆಫ್ ಕೆಪಾಸಿಟರ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಅಗೈನ್ ನಾವೇನ್ ಮಾಡ್ಬೇಕಂತೆ? ಕರೆಂಟ್ ಕಂಡುಹಿಡಿಬೇಕು. ಇಲ್ಲಿ ವೋಲ್ಟೇಜ್ ಬರ್ಕೊಂಡ್ ಬಿಡ್ತೀನಿ, ಕರೆಂಟ್ ಕಂಡುಹಿಡಿಯೋಣ. ನೋಟ್ ಟು ಫೈಂಡ್ ದ ಕರೆಂಟ್. ಸೊ ಇಲ್ಲಿ ಕರೆಂಟ್ ಕಂಡುಹಿಡಿಯುವಾಗ ಯೂಸ್ ದ ಫಾರ್ಮುಲಾ I is equal to dq by dt. We know that current formula, current I is equal to dq by dt. I is equal to, next ಏನ್ ಮಾಡೋದು ಸರ್? ಏನಿಲ್ಲ, d by dt ಹಾಗೆ ಇಟ್ಕೊಳ್ಳಿ. q ಜಾಗದಲ್ಲಿ ಏನಂತ ಬರೀಬಹುದು? q can be written as cv because c is equal to q by v. ಕೆಪಾಸಿಟೆನ್ಸ್ ಏನಂತ ಬರೆಯೋಣ? ಇಲ್ಲಿ c is equal to q by v ಅಂತ ಬರ್ಕೋಬಹುದು. ಅಲ್ಲಿಗೆ q ಏನಾಗುತ್ತೆ? cv ಆಗುತ್ತೆ. ಸೊ ರೈಟ್ cv ಹಿಯರ್, cv. ಈಗ ಏನ್ ಮಾಡ್ರಿ? I is equal to c ಆಚೆ ತೆಗೆದಿಟ್ಕೊಳ್ಳಿ, ಉಳಿಯೋದೇನು? d by dt ಆಫ್ ವೋಲ್ಟೇಜ್, ಡಿಫರೆನ್ಸಿಯೇಷನ್ ಆಫ್ ವೋಲ್ಟೇಜ್. I is equal to c ಹಾಗೆ ಇಟ್ಕೊಳ್ಳಿ, d by dt ಆಫ್ what is voltage? We have taken already from equation 1. Voltage can be v naught sin of omega t d by dt. ಡಿಫರೆನ್ಶಿಯೇಟ್ ಮಾಡ್ಬೇಕಂತ ಹೇಳುತ್ತೆ. ಸೊ I is equal to c ಹಾಗೆ ಇರ್ಲಿ, ವಿ ನಾಟ್ ಆಚೆ ಬರ್ಲಿ. ಓಕೆ, ಈ ಕ್ವಾಂಟಿಟಿನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನೀವು. ಸೈನ್ ಆಫ್ ಒಮೆಗಾ ಟಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? ಕಾಸ್ ಆಫ್ ಒಮೆಗಾ ಟಿ ಇಂಟು ಒಮೆಗಾ ಆಗುತ್ತೆ, ಡಿಫ್ರೆನ್ಸಿಯೇಷನ್ ಆಗಿರೋದ್ರಿಂದ. ಸೊ ಅಲ್ಲಿ ಏನಾಗುತ್ತೆ? ಐ ಇಸ್ ಈಕ್ವಲ್ ಟು ಸಿ ವಿ ನಾಟ್ ಒಮೆಗಾ ಇಂಟು ಕಾಸ್ ಒಮೆಗಾ ಟಿ ರಿರೈಟ್ ಮಾಡಿದ್ರೆ. ಸೊ ಐ ಇಸ್ ಈಕ್ವಲ್ ಟು ಸಿ ವಿ ನಾಟ್ ಒಮೆಗಾ ನ ಇಷ್ಟು ಟರ್ಮ್ ಅನ್ನ ಏನ್ ಮಾಡಿ? ಐ ನಾಟ್ ಅಂತ ತಗೊಳ್ಳಿ, ಇಂಟು ಕಾಸ್ ಒಮೆಗಾ ಟಿ ನ ಈ ತರ ಬರೀಬಹುದು ನೋಡಿ, ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಪೈ ಬೈ 2 ಅಂತ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ವೇರ್ ಐ ಹ್ಯಾವ್ ಟೇಕನ್ ಐ ನಾಟ್ ಆಸ್ ಸಿ ವಿ ನಾಟ್ ಒಮೆಗಾ. ಅದು ಬೇಕಾಗ್ತದೆ ನೆಕ್ಸ್ಟ್. ಸೊ ಇಲ್ಲಿ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಕರೆಂಟ್ ಅಂತ ಬರ್ಕೊಂಡ್ಬಿಡಿ, ಫಾರ್ಮುಲಾ ಫಾರ್ ಕರೆಂಟ್ ಅಂತ. ಸೊ ಟೇಕ್ ದಿಸ್ as ಈಕ್ವೇಶನ್ 2. ಇಲ್ಲಿ ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಏನ್ ಕೇಳ್ತಾರೆ? ಫೇಸ್ ಕೇಳ್ತಾರೆ ಡೆಫಿನೆಟ್ಲಿ. ಇಲ್ಲಿ ಸೈನ್ ಆಫ್ ಒಮೆಗಾ ಟಿ ಪ್ಲಸ್ ಪೈ ಬೈ 2 ಇದೆ, ಇಲ್ಲಿ ಸೈನ್ ಆಫ್ ಒಮೆಗಾ ಟಿ ಇದೆ. ಇದಕ್ಕೂ ಇದು ವ್ಯತ್ಯಾಸ ನೋಡ್ರಿ, ಕರೆಂಟ್ ಪ್ಲಸ್ ಪೈ ಬೈ 2 ಇದೆ, ಹಾಗಾಗಿ ಕರೆಂಟಿನ ಫೇಸ್ ಇದ್ರದ್ದು ಒಮೆಗಾ ಟಿ ಇದೆ. ಏನಂತ ಬರೀಬಹುದು? ಕನ್ಕ್ಲೂಷನ್, ಕರೆಂಟ್ ಓಕೆ ಫ್ರಮ್
equation 1 and 2 current leads voltage by 5/2 ಅಂತ ಬರೀಬಹುದು. ಅಬ್ಸರ್ವ್ ಮಾಡಿ ಇಲ್ಲಿ ಕರೆಂಟ್ ಮತ್ತೆ ವೋಲ್ಟೇಜ್ ಫೇಸ್ ಪಾರ್ಟ್ ಅಂತ. ಸೊ ನೆಕ್ಸ್ಟ್ ಏನ್ ಕೇಳ್ತಾರೆ, ಫೇಸರ್ ಡಯಾಗ್ರಾಮ್ ಕೇಳ್ತಾರೆ. ಸೊ ನಾನಿಲ್ಲಿ ಫೇಸರ್ ಡಯಾಗ್ರಾಮ್ ಬರೆಯಲ್ಲ, ಯಾಕೆಂದ್ರೆ ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದೀವಿ. ರೆಫರ್ 2 marks ಇನ್ ವಿಡಿಯೋ ದಲ್ಲಿ ಕ್ವಶನ್ ನಂಬರ್ ಕೆಪಾಸಿಟರ್ ಬೇಕಂದ್ರೆ ಕ್ವಶನ್ ನಂಬರ್ 5 ನ ನೋಡಿ, ಅದರಲ್ಲಿ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದೀನಿ. ಇಲ್ಲಿಗೆ ಏನ್ ಮಾಡಿ, ಫೇಸರ್ ಡಯಾಗ್ರಾಮ್ ನ ಆಡ್ ಮಾಡ್ಕೊಳ್ಳಿ, ಅದೇ ಕ್ವಶನ್ ಇರೋ ಅಂತದ ಆಡ್ ಮಾಡ್ಕೊಳ್ಳಿ. ಅಲ್ಲಿಗೆ ಟೋಟಲ್ 5 marks ಕ್ವಶನ್ಸ್ ಕಂಪ್ಲೀಟ್ ಆಗುತ್ತೆ. 5 marks ಅಲಾಟ್ ಮಾಡೋದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3, 5 marks ಕ್ವಶನ್ ನಂಬರ್ 3. ಡಿರೈವ್ an expression for impedance and hence current in an LCR circuit, series circuit connected to AC using phasor diagram ಅಂತೆ. ಓಕೆ, ಇಲ್ಲಿ ಫೇಸರ್ ಡಯಾಗ್ರಾಮ್ ನ ತಗೊಂಡು ಡಿರೈವ್ ಮಾಡಬೇಕು. ಓಕೆ ನೋಡೋಣ ಹೇಗೆ ಫೇಸರ್ ಡಯಾಗ್ರಾಮ್. ಸೊ ಫಸ್ಟ್ ಏನ್ ಮಾಡಿ, ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಬರ್ಕೊಂಡ್ಬಿಡಿ. ಹೇಗೆ ಸರ್ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್? ಹೀಗೆ ನೋಡಿ, ಎಲ್ ಸಿ ಆರ್ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್. ಓಕೆ, ಸೊ ಇಂಡಕ್ಟರ್, ಕೆಪಾಸಿಟರ್ ಅಂಡ್ ರೆಸಿಸ್ಟರ್, ದೇ ಆರ್ ಆಲ್ ಕನೆಕ್ಟೆಡ್ ಇನ್ ಸೀರೀಸ್. ಈಗೇನ್ ಮಾಡಿ, ಇದಕ್ಕೆ ವೋಲ್ಟೇಜ್ ಸೋರ್ಸ್ ಅನ್ನ ಕೊಡಿ. ಯಾವುದು? ಎ ಸಿ ಇನ್ಪುಟ್ ಅನ್ನ ಕೊಡಿ. ನಾವು ದ ಎ ಸಿ ಇನ್ಪುಟ್ ಇಸ್ ಟೇಕನ್ ಆಸ್ ವಿ. ಇಲ್ಲಿಂದ ಇಲ್ಲಿ ತನಕ ವಿ ಅಂತ ಇಟ್ಕೊಳ್ಳೋಣ. ವಿ ಕ್ಯಾನ್ ಟೇಕ್ ವಿ ಆರ್ ಎಂ ಎಸ್. ಇದೇನಾಗುತ್ತೆ, ಸೀರೀಸ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಡ್ರಾಪ್ ಆಗ್ತದೆ. ಎಷ್ಟು? ಇಲ್ಲಿ ಕ್ಯಾನ್ ಟೇಕ್ ವಿ ಎಲ್ ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್, ಇಲ್ಲಿಂದ ಇಲ್ಲಿ ತನಕ ಅಕ್ರಾಸ್ ಕೆಪಾಸಿಟರ್ ಅಂತ, across resistor VR. So unlike DC, ನಾವಿಲ್ಲಿ V is equal to VL plus VC plus VR ಅಂತ ಬರ್ಕೊಳಂಗಿಲ್ಲ. ಬಟ್ ಬರ್ಕೊಳ್ಬಹುದು. ಹೇಗೆ ಅಂದ್ರೆ ವೆಕ್ಟೋರಿಯಲಿ ವಿ ಕ್ಯಾನ್ ರೈಟ್ V is equal to VR plus VL plus VC. ವೆಕ್ಟರ್ ಸಮ್ ತಗೊಳ್ಬೇಕಂದ್ರೆ ವಿತ್ ಡೈರೆಕ್ಷನ್ ತಗೊಳ್ಬೇಕು. ವಿತ್ ಡೈರೆಕ್ಷನ್ ಅಂದ್ರೆ ಇಲ್ಲಿ ವೋಲ್ಟೇಜ್ ಡೈರೆಕ್ಷನ್ ಅಲ್ಲ, ಫೇಸ್ ತಗೊಳ್ಬೇಕು. ವಿತ್ ಫೇಸ್ ತಗೊಂಡು ನಾವು ಆಡ್ ಮಾಡ್ಬೇಕು. ಸೊ ಅಲ್ಲಿಗೆ ನೋಡೋಣ ಏನೇನ್ ಇರ್ತದೆ ಅಂತ ಹೇಳಿ. ವಿತ್ ಫೇಸ್ ಬರ್ಕೊಂಡ್ಬಿಟ್ಟು ಆಮೇಲೆ ಡೈರೆಕ್ಟ್ ಡಿರೈವೇಶನ್ ಹೋಗೋಣ. ಫಸ್ಟ್ ಫೇಸರ್ ಡಯಾಗ್ರಾಮ್ ಬರ್ಕೊಳ್ಬೇಕು. ಇದಕ್ಕೆ ಫೇಸರ್ ಡಯಾಗ್ರಾಮ್ ಬರ್ಕೊಳ್ಬೇಕಂದ್ರೆ ವೋಲ್ಟೇಜ್ ಕರೆಂಟ್ ಹೇಗೆ ವೇರಿ ಆಗ್ತದೆ ನೋಡ್ಕೊಳ್ಬೇಕು. ನೋಡ್ರಿ, ಇದ್ರಲ್ಲಿ ಎಲ್ಲಾದ್ರಲ್ಲೂ ಕರೆಂಟ್ ಸೇಮ್ ಇರುತ್ತಾ? ಬಿಕಾಸ್ ಆಲ್ ಆರ್ ಇನ್ ಸೀರೀಸ್. ಐ ಇಸ್ ದ ಕರೆಂಟ್. ಇಲ್ಲಿ ಏನಿದು? ಆರ್ ಎಂ ಎಸ್ ವೋಲ್ಟೇಜ್ ಅಕ್ರಾಸ್ ದ ಸರ್ಕ್ಯೂಟ್. ಇದು ಆರ್ ಎಂ ಎಸ್ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಫಸ್ಟ್ ಕರೆಂಟ್ ವೋಲ್ಟೇಜ್ ಬರ್ಕೊಂಡ್ ಬಿಡ್ತೇನೆ. ಈಗ ಫೇಸರ್ ಡಯಾಗ್ರಾಮ್, ದೇರ್ ಮಸ್ಟ್ ಬಿ ಅ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್. ಇಲ್ಲಿ ಏನ್ ಮಾಡ್ತೀನಿ ನಾನು, ಕರೆಂಟ್ ಈ ಕಡೆ ಇದೆ ಅಂತ ಇಟ್ಕೊಳ್ತೀನಿ. ಎಲ್ಲಾದ್ರಲ್ಲೂ ಕರೆಂಟ್ ಈ ಕಡೆ ತಗೊಳ್ಳೋಣ, ಇದ್ರಲ್ಲೂ ಕರೆಂಟ್ ಈ ಕಡೆ ತಗೊಳ್ಳೋಣ. ವೋಲ್ಟೇಜ್ ಗಳು ಎಲ್ಲೆಲ್ಲಿ ಇರುತ್ತೆ ಅಂತ ನೋಡ್ಕೊಳ್ಬೇಕು. ನೋಡಿದ್ರಿ, ವೋಲ್ಟೇಜ್ ನಮಗೆ ಗೊತ್ತು, ಇಂಡಕ್ಟರ್ ಅಲ್ಲಿ ವೋಲ್ಟೇಜ್ ಲೀಡಿಂಗ್ ಇರುತ್ತೆ. ಹಾಗಾಗಿ ಎಷ್ಟು ಡಿಗ್ರಿ ಲೀಡಿಂಗ್ ಇರುತ್ತೆ? 90 ಡಿಗ್ರಿ ಲೀಡಿಂಗ್ ಇರುತ್ತೆ. ದಿಸ್ ಇಸ್ ಅವರ್ ವಿ ಎಲ್. ಕೆಪಾಸಿಟರ್ ಅಲ್ಲಿ ವೋಲ್ಟೇಜ್ ಲ್ಯಾಗಿಂಗ್ ಇರುತ್ತೆ, 90 ಡಿಗ್ರಿ ಲ್ಯಾಗಿಂಗ್ ಇರುತ್ತೆ. ಈ ಕಡೆ 90 ಡಿಗ್ರಿ ಇರುತ್ತೆ. ಸೊ ವಿ ಸಿ. ಕೆಪಾಸಿಟರ್ ರೆಸಿಸ್ಟರ್ ಅಲ್ಲಿ ವೋಲ್ಟೇಜ್ ವಿ ಆರ್ ಮತ್ತೆ ಕರೆಂಟ್ ಯಾವುದು ಫೇಸ್ ಡಿಫರೆನ್ಸ್ ಇರೋದಿಲ್ಲ. ತೀಟಾ 0 ಡಿಗ್ರಿ, ಇಲ್ಲಿ ತೀಟಾ ಎಕ್ಸಾಕ್ಟ್ಲಿ 90 ಡಿಗ್ರಿ, ಇಲ್ಲಿ ತೀಟಾ ಎಕ್ಸಾಕ್ಟ್ಲಿ 90 ಡಿಗ್ರಿ. ಲೀಡಿಂಗ್ 90 ಡಿಗ್ರಿ, ಲ್ಯಾಗಿಂಗ್ ಇಲ್ಲಿ 0. ಇಂಡಿವಿಜುವಲ್ ತಗೊಂಡಾಗ ಇದನ್ನೇ ನಾವೇನ್ ಮಾಡೋಣ, ಈ ಕಡೆ ಬರೆಯೋಣ. ಫೇಸರ್ ಡಯಾಗ್ರಾಮ್ ನ ಸೇಮ್ ಇದು ಮೂರನ್ನು ಸೇರಿಸಿ ಬರೆಯುವ. ಕರೆಂಟ್ ಈ ಕಡೆ ಬರ್ಕೊಳ್ಳಿ, ದಿಸ್ ದ ಡೈರೆಕ್ಷನ್ ಆಫ್ ಕರೆಂಟ್, ದಿಸ್ ಇಸ್ ಅವರ್ ಐ. ಅಂಡ್ ವೋಲ್ಟೇಜ್ ಅಕ್ರಾಸ್ ಕೆಪಾಸಿಟರ್ ಈ ಕಡೆ ಬರ್ಕೊಳ್ಳಿ. ಸಾರಿ, ವೋಲ್ಟೇಜ್ ಅಕ್ರಾಸ್ ಇಂಡಕ್ಟರ್ 90 ಡಿಗ್ರಿ ಲೀಡಿಂಗ್, ಈ ಕಡೆ 90 ಡಿಗ್ರಿ ಲ್ಯಾಗಿಂಗ್. ಕಡಿಮೆ ಬರ್ಕೊಳ್ಳುವ. ದಿಸ್ ಇಸ್ ಅವರ್ ವಿ ಸಿ. ಇಲ್ಲಿ ಕಂಡೀಷನ್ ಬರ್ಕೊಂಡ್ ಬಿಡ್ತೀನಿ. ಏನ್ ಕಂಡೀಷನ್ ಅಂದ್ರೆ ವಿ ಎಲ್ ಇಸ್ ಗ್ರೇಟರ್ ದನ್ ವಿ ಸಿ ಅಂತ ಬರ್ಕೊಂಡ್ ಬಿಡ್ತೀನಿ. ದಿಸ್ ಅ ಕಂಡೀಷನ್. ಇಂಡಕ್ಟರ್ ಡಾಮಿನೇಟಿಂಗ್ ಸರ್ಕ್ಯೂಟ್ ಅಂತ ಕರೀತಾರೆ. ನೆಕ್ಸ್ಟ್ ವಾಟ್ ಅಬೌಟ್ ವಿ ಆರ್? ವಿ ಆರ್ ಈ ಕಡೆ ವಿ ಆರ್ ನೋಡ್ಕೊಳ್ಳಿ. ಓಕೆ, ಸೊ ಇದನ್ನೇ ಒಂದೇ ಡಯಾಗ್ರಾಮ್ ಅಲ್ಲಿ ಬರ್ಕೊಂಡಿದೀನಿ. ಇಷ್ಟನ್ನು ಸೇರ್ತಾನೆ ಒಂದೇ ಡಯಾಗ್ರಾಮ್ ಅಲ್ಲಿ ಬರ್ಕೊಂಡಿದೀನಿ. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ನೋಡ್ರಿ, ವಿ ಸಿ ಮತ್ತೆ ವಿ ಎಲ್ ಒಂದೇ ಲೈನ್ ಅಲ್ಲಿ ಇದೆಯಾ? ಅವೆರಡನ್ನು ಸೇರಿಸಿ ಏನ್ ಮಾಡಿ ಒಂದ್ ಕಡೆ ಬರ್ಕೊಳ್ಳಿ. ಅಂದ್ರೆ ವೆಕ್ಟರ್ ಅಡಿಷನ್ ಮಾಡ್ಕೊಳ್ಳಿ. ಸೊ ಆಪೋಸಿಟ್ ಇದಾಗ ಏನಾಗುತ್ತೆ? ವಿ ಎಲ್ ಮೈನಸ್ ವಿ ಸಿ. ಇವೆರಡರ ರಿಸಲ್ಟೆಂಟ್ ಅಷ್ಟೇನೇನಿಲ್ಲ. ವಿ ಎಲ್ ಮೈನಸ್ ವಿ ಸಿ, ವಿ ಎಲ್ ಮತ್ತೆ ವಿ ಸಿ ಆಪೋಸಿಟ್ ರಿಂದ ಅವೆರಡರ ರಿಸಲ್ಟೆಂಟ್ ವಿ ಎಲ್ ಮೈನಸ್ ವಿ ಸಿ ಈ ಕಡೆ ಬರುತ್ತೆ, ವಿ ಆರ್ ಈ ಕಡೆ ಇರುತ್ತೆ. ಈಗ ಏನ್ ಮಾಡ್ಬೇಕು? ಇವೆರಡರದ್ದು ರಿಸಲ್ಟೆಂಟ್ ಕಂಡುಹಿಡಿಯಬೇಕು. ನೋಡ್ರಿ, ಇಲ್ಲಿ ಸಿಂಪಲ್ 3 ವೋಲ್ಟೇಜ್ ಇದೆ. ವಿ ಎಲ್ ವಿ ಸಿ ವಿ ಆರ್ ಮೂರು ಡೈರೆಕ್ಷನ್ ಇದೆ. ಅವು ಮೂರದು ಸೇರಿಸಿ ಒಂದು ರಿಸಲ್ಟೆಂಟ್ ವೋಲ್ಟೇಜ್ ಬರ್ಕೊಳ್ಬೇಕಷ್ಟೇ. ಸೊ ವಿ ಎಲ್ ಮತ್ತೆ ವಿ ಸಿ ನ ಫಸ್ಟ್ ಸಾಲ್ವ್ ಮಾಡ್ಕೊಂಡೆ, ಆಮೇಲೆ ವಿ ಆರ್ ಜೊತೆ ಸಾಲ್ವ್ ಮಾಡ್ಕೊಳ್ಬೇಕು. ಈಗ ನಿಮ್ಗಿರೋದು ಎರಡೇ ವೋಲ್ಟೇಜ್, ಒಂದು ವಿ ಎಲ್ ಮೈನಸ್ ವಿ ಸಿ, ಇನ್ನೊಂದು ವಿ ಆರ್. ಸೊ ಅವೆರಡನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ತೀರಾ ನೋಡುವ. ಇವೆರಡೆ, ಅದು ವಿ ಆರ್ ಇದೆ, ಇನ್ನೊಂದು ವಿ ಎಲ್ ಮೈನಸ್ ವಿ ಸಿ ಇದೆ. ಅವೆರಡನ್ನು
ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ನೋಡೋಣ ಹೆಂಗ್ ಸರ್ ಸಾಲ್ವ್ ಮಾಡ್ಕೊಳ್ಳೋದು ಅಂದ್ರೆ. ಸೊ ಇವೆರಡರ ರಿಸಲ್ಟೆಂಟ್ ವಿ ಆರ್ ಮತ್ತೆ ವಿ ಎಲ್ ಮೈನಸ್ ವಿ ಸಿ ರಿಸಲ್ಟೆಂಟ್ ಈ ಕಡೆ ಬರುತ್ತೆ. ಅಂಡ್ ಯು ಕ್ಯಾನ್ ಟೇಕ್ ದಿಸ್ ಆಸ್ ವಿ. ದಿಸ್ ಇಸ್ ಯುವರ್, ಇದ್ ನೋಡ್ರಿ, ಫೈನಲಿ ದಿಸ್ ಇಸ್ ದ ರಿಸಲ್ಟೆಂಟ್ ಕರೆಂಟ್ ಅಂಡ್ ದಿಸ್ ಇಸ್ ದ ರಿಸಲ್ಟೆಂಟ್ ವೋಲ್ಟೇಜ್. ಇವೆರಡರ ಮಧ್ಯೆ ಫೇಸ್ ಡಿಫರೆನ್ಸ್ ಎಷ್ಟಿರುತ್ತೆ? 5 ಇರುತ್ತೆ ಇನ್ ಎಲ್ ಸಿ ಆರ್ ಸರ್ಕ್ಯೂಟ್. ಓಕೆ ನೋಡ್ರಿ, ಇದು ಎಕ್ಸಾಕ್ಟ್ಲಿ 90 ಡಿಗ್ರಿ ಇತ್ತಾ ಕೆಪಾಸಿಟರ್ ತಗೊಂಡು, ಇದು ಎಕ್ಸಾಕ್ಟ್ಲಿ 90 ಡಿಗ್ರಿ ಇರುತ್ತಾ ಇಂಡಕ್ಟರ್ ತಗೊಂಡು, ಇದು ಎಕ್ಸಾಕ್ಟ್ಲಿ 0 ಡಿಗ್ರಿ ಇರುತ್ತಾ ಯಾವಾಗ ಪ್ಯೂರ್ ರೆಸಿಸ್ಟರ್ ತಗೊಂಡಾಗ. ಆದರೆ ಮೂರನ್ನು ಸೇರಿಸಿ ತಗೊಂಡ್ರೆ ಅಷ್ಟು ಬರೋದಿಲ್ಲ. ಎಷ್ಟು ಬರುತ್ತೆ? 5 ಎಷ್ಟು ಬರುತ್ತೆ. ದಟ್ ಈಸ್ ದ ಫೇಸ್ ಡಿಫರೆನ್ಸ್. ನೆಕ್ಸ್ಟ್ ಏನ್ ಮಾಡೋಣ? ಓಕೆ, ಮ್ಯಾಥಮೆಟಿಕಲಿ ಬರೀತಾ ಹೋಗೋಣ ಈಕ್ವೇಶನ್ಸ್ ನ. ಕರೆಂಟ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಐ ನಮಗೆ ಗೊತ್ತಿದೆ, ಬಟ್ ಅದನ್ನ ಫೇಸರ್ ಡಯಾಗ್ರಾಮ್ ಮೂಲಕ ಬರೀಬೇಕು ನಾವು. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಫಸ್ಟ್ ಬರ್ಬಿಟ್ಟು ಆಮೇಲೆ ಮ್ಯಾಥಮೆಟಿಕಲ್ ಎಕ್ಸ್ಪ್ಲನೇಷನ್ ಬರೀತಾ ಹೋಗೋಣ. ಏನ್ ಬರೆಯೋಣ? ಫಸ್ಟ್ ಎಕ್ಸ್ಪ್ಲನೇಷನ್ ಬರೀವ. ಏನು? ಕನ್ಸಿಡರ್ ಎ ಸೀರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಕನೆಕ್ಟೆಡ್ ಟು ಪ್ಯೂರ್ ಅಲ್ಲ, ಅದೇ ಬರ್ತದೆ ಯಾವಾಗ, ಕನೆಕ್ಟೆಡ್ ಟು ಎ ಸಿ ಸೋರ್ಸ್. ನಾವು ವಿ ಗಳನ್ನ ಬರೀತಾ ಹೋಗೋಣ. ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್, ಕೆಪಾಸಿಟರ್ and the resistor are respectively VL, VC ಮತ್ತೆ V. ಏನಂತ ಬರೀಬಹುದು ನೋಡ್ರಿ, ಯಾವಾಗ್ಲೂ ಅಷ್ಟೇ ಈ ಫಾರ್ಮ್ ಅಲ್ಲಿ ಬರೀತಾ ಹೋಗಿ. ಏನು? ವೋಲ್ಟೇಜ್ ಯಾವಾಗ್ಲೂ ಕರೆಂಟ್ ಇಂಟು ಆಪೋಸಿಷನ್ ಫಾರ್ಮ್ ಅಲ್ಲೇ ಬರೀಬೇಕು. ಸೊ ಹಾಗಾದ್ರೆ ಇಲ್ಲಿ ವಿ ಎಲ್ ಅಂದ್ರೆ ಆರ್ ಎಂ ಎಸ್ ವೋಲ್ಟೇಜ್ ಅಕ್ರಾಸ್, ಬೇಕಾದ್ರೆ ಹಿಂಗ್ ಬರ್ಕೊಳ್ಳಿ, ಆರ್ ಎಂ ಎಸ್ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ವಿ ಎಲ್ ವಿ ಸಿ ವಿ ಆರ್ ಎಷ್ಟೆಷ್ಟಿರುತ್ತೆ ನೋಡ್ರಿ ಇಲ್ಲಿ. ಕರೆಂಟ್ ಸೇಮ್ ಇರುತ್ತಾ ಇಂಟು ಆಪೋಸಿಷನ್ ಆಫರ್ಡ್ ಬೈ ಇಂಡಕ್ಟರ್ ಈಸ್ ಎಕ್ಸೆಲ್. ಹಂಗೆ ವಿ ಸಿ ವೋಲ್ಟೇಜ್ ಇಸ್ ಇಕ್ವಲ್ ಟು ಕರೆಂಟ್ ಇಂಟು ಆಪೋಸಿಷನ್ ಆಫರ್ಡ್ ಬೈ ಕೆಪಾಸಿಟರ್ ಈಸ್ ಎಕ್ಸ್ ಸಿ. ಅಂಡ್ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್ ಎಷ್ಟಿರುತ್ತೆ ಅಂದ್ರೆ ಕರೆಂಟ್ ಥ್ರೂ ದ ರೆಸಿಸ್ಟರ್ ಇಂಟು ಆಪೋಸಿಷನ್ ಆಫರ್ಡ್ ಬೈ ರೆಸಿಸ್ಟರ್. ಓಕೆ, ಈಗ ಬರ್ಕೊಳ್ಬೋದಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ಫೇಸರ್ ಡಯಾಗ್ರಾಮ್ ನೋಡ್ರಿ, 3 ವೋಲ್ಟೇಜ್ ಇದೆ. ಒಂದು ರಿಸಲ್ಟೆಂಟ್ ವೋಲ್ಟೇಜ್, ಇನ್ನೊಂದು ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್, ವೋಲ್ಟೇಜ್ ರಿಸಲ್ಟೆಂಟ್ ವೋಲ್ಟೇಜ್ ವಿ, ಆಮೇಲೆ ವಿ ಆರ್ ವಿ ಎಲ್ ಮೈನಸ್ ವಿ ಸಿ. ನೋಡ್ರಿ ಇಲ್ಲಿ ಇಲ್ಲೊಂದು ಟ್ರಯಾಂಗಲ್ ರೀತಿ ಬರ್ಕೊಳ್ಳುವ. ಏನಂತ ಅಂದ್ರೆ ಇದು ಎ ಅಂತ ಕೊಡಿ, ಇದನ್ನ ಬಿ ಅಂತ ಕೊಡಿ, ಇದನ್ನ ಸಿ ಅಂತ ಕೊಡಿ. ನಾವು ಫ್ರಮ್ ದ ಟ್ರಯಾಂಗಲ್ ಎ ಬಿ ಸಿ ಏನಂತ ಬರಿಬಹುದು? ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರಿಬಹುದಾ? ನೋಡಿ, ಎ ಬಿ ಸಿ ಅಲ್ಲಿ ಪೈಥಾಗರಸ್ ಥಿಯರಂ ಅಪ್ಲೈ ಮಾಡಿ. ವಾಟ್ ಈಸ್ ಎ ಬಿ? ವಿ ಫ್ರಮ್ ದ ಡಯಾಗ್ರಾಮ್. ಹಾಗೆ ಎ ಸಿ ಏನಂತ ಬರೆಯಬಹುದು? ಎ ಸಿ ಇಸ್ ವಿ ಆರ್ ಸ್ಕ್ವೇರ್ ಪ್ಲಸ್ ವಾಟ್ ಅಬೌಟ್ ಬಿ ಸಿ? ಬಿ ಸಿ ಇಸ್ ಅಪೋಸಿಟ್ ಸೈಡ್ ಈಸ್ ಈಕ್ವಲ್ ಟು ವಾಟ್? ವಿ ಎಲ್ ಮೈನಸ್ ವಿ ಸಿ also. So ಅಲ್ಲಿಗೆ V, this is the formula for resultant voltage. Formula for RMS voltage you can take. RMS voltage ಸಿಕ್ತಲ್ಲ, ನಮಗೆ ಬೇಕಾದ್ರೆ ಕರೆಂಟ್. ಅಲ್ಲಿಗೆ ಇದನ್ನು ಕಂಟಿನ್ಯೂ ಮಾಡುವ. V ಸ್ಕ್ವೇರ್ ಇಸ್ ಈಕ್ವಲ್ ಟು what is VR? I into R. ಇಲ್ಲೇ ಇದೆ ನೋಡಿ, ಈ 3 equations ನೋಡ್ಕೊಳ್ಳಿ. These 3 equations VL, VC, VR. So VR is I into R whole square plus what about VL? I into XL minus what is VC? I into XC whole square. Now V square is equal to ಎಲ್ಲಾದ್ರಲ್ಲೂ ಐ ಸ್ಕ್ವೇರ್ ನ ಕಾಮನ್ ತಕೊಂಡ್ರೆ ಏನು ಉಳಿಯುತ್ತೆ? ಇಲ್ಲಿ ಆರ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಇಲ್ಲಿ ಎಕ್ಸೆಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ. ಕರೆಕ್ಟ್ ಅಲ್ಲ? ನಾವು ರೂಟ್ ತಕೊಳ್ಳಿ. ವಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ರೂಟ್ ಐ, ಇದಕ್ಕೆ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್ ಅಂಡರ್ ರೂಟ್. ನಾವು ದಿಸ್ ಈಸ್ ದ ಫಾರ್ಮುಲಾ. ಇಟ್ ಲುಕ್ಸ್ ಲೈಕ್, ನೋಡಿ ಇದು ಯಾವ ತರ ಕಾಣುತ್ತೆ ನಮಗೆ? ಇಟ್ ಲುಕ್ಸ್ ಲೈಕ್ ವಿ ಇಸ್ ಈಕ್ವಲ್ ಟು ಐ ಇಂಟು ಇಷ್ಟು ಪೂರ ಪಾರ್ಟ್ ಏನಾಗುತ್ತೆ? ವೆರಿ ಇಂಪಾರ್ಟೆಂಟ್. ಇಷ್ಟು ಪೂರ ಪಾರ್ಟ್ ಲುಕ್ಸ್ ಲೈಕ್ ಅಪೋಸಿಷನ್ ಪಾರ್ಟ್, ಅಪೋಸಿಷನ್ ಆಫರ್ಡ್ ಬೈ ಎಲ್ ಸಿ ಆರ್ ಸರ್ಕ್ಯೂಟ್, ಅಂಡ್ ದಟ್ ಅಪೋಸಿಷನ್ ಪಾರ್ಟ್ ಈಸ್ ಗಿವನ್ ಬೈ Z, called Z is equal to ಏನಾಗುತ್ತೆ? ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಹೋಲ್ ಸ್ಕ್ವೇರ್, ಅಂಡ್ ದಿಸ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಇಂಪಿಡೆನ್ಸ್ ಆಫ್ ಎಲ್ ಸಿ ಆರ್ ಸರ್ಕ್ಯೂಟ್. ಅಷ್ಟೇ ತಾನೇ ಕೇಳಿರೋದವ್ರು. ಫೇಸರ್ ಡಯಾಗ್ರಾಮ್ ಬರ್ದಾಯ್ತು, ಇಂಪಿಡೆನ್ಸ್ ಆಯ್ತು, ಕರೆಂಟ್ ಆಯ್ತು. ಸೊ ಕರೆಂಟ್ ಏನಂತ ಬರೀಬಹುದು? ಫ್ರಮ್ ದಿಸ್ ಇಕ್ವೇಶನ್ ಕರೆಂಟ್ ಐ ಕ್ಯಾನ್ ಬಿ ರಿಟನ್ ಆಸ್ ವಿ ಬೈ Z, ಅಥವಾ I is equal to V by Z can be written as R square plus XL minus XC whole square. So formula for current. ಸೊ ಇಷ್ಟು ಬರೀಬೇಕಾಗ್ತದೆ ನೋಡ್ರಿ 5 ಮಾರ್ಕ್ಸ್ಗೆ. ಇಷ್ಟನ್ನು ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದೀನಿ. ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್? ಸೊ ನೆಕ್ಸ್ಟ್ ಕ್ವಶನ್ ಎಲ್ಲ ಏನಿದೆ? ನ್ಯೂಮ್ಯಾರಿಕಲ್ ಟೈಪ್ ಇದೆ. ನೋಡೋಣ ನ್ಯೂಮ್ಯಾರಿಕಲ್ ಟೈಪು. ಓಕೆ,
In this one, a 15 microfarad capacitor is connected to 220 volt 50 hertz source ಅಂತ. ಸೊ ಡೇಟಾ ಬರ್ಕೊಂಡ್ಬೇಡ ಫಸ್ಟ್. ಏನ್ ಹೇಳ್ತಿದೆ, ಕೆಪಾಸಿಟೆನ್ಸ್ ಎಷ್ಟಿದೆ 15 ಮೈಕ್ರೋ ಫ್ಯಾರಡ್. ಓನ್ಲಿ ಕೆಪಾಸಿಟರ್ ಇದೆಯಾ, ಪ್ಯೂರ್ ಕೆಪಾಸಿಟರ್ ಅಷ್ಟೇನಾ? ಓಕೆ, ನೋಡುವ. ಸೊ ಇಲ್ಲಿ 220 ವೋಲ್ಟ್ ಸೋರ್ಸ್ ಅಂತೆ. ಸೋರ್ಸ್ ವೋಲ್ಟೇಜ್ ಯಾವಾಗ್ಲೂ RMS ಇರುತ್ತೆ 220 ವೋಲ್ಟ್ and 50 hertz. Frequency will be 50 hertz ಇದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ, ಫೈಂಡ್ ದ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಓಕೆ ಅಂಡ್ ಕರೆಂಟ್ ಬೋತ್ RMS ಅಂಡ್ ಪೀಕ್ ಇನ್ ದ ಸರ್ಕ್ಯೂಟ್. ಸೊ ಏನ್ ಮಾಡ್ಬೇಕು, ಕೆಪಾಸಿಟಿವ್ ರಿಯಾಕ್ಟೆನ್ಸ್ XC ಕಂಡುಹಿಡಿಬೇಕು, ಆಮೇಲೆ IRMS ಕಂಡುಹಿಡಿಬೇಕು, ಆಮೇಲೆ ಪೀಕ್ ವ್ಯಾಲ್ಯೂ I0 ಅನ್ನ ಕಂಡುಹಿಡಿಬೇಕು. ಆಮೇಲೆ ಇನ್ನೇನ್ ಕ್ವಶನ್ ಕೊಟ್ಟಿದಾರ ಅಂದ್ರೆ, ಇಫ್ ದ ಫ್ರೀಕ್ವೆನ್ಸಿ ಇಸ್ ಡಬಲ್ಡ್, ಫ್ರೀಕ್ವೆನ್ಸಿನ ಡಬಲ್ ಮಾಡಿದ್ರೆ ವಾಟ್ ಹ್ಯಾಪನ್ಸ್ ಟು ದ ಕರೆಂಟ್ ಅಂತ ಕೇಳಿದ್ರೆ I ವ್ಯಾಲ್ಯೂ ಏನಾಗುತ್ತೆ ಅಂತ. ಓಕೆ, ಸೊ ನೋಡೋಣ. ಸೊ IRMS ಅಥವಾ I ವ್ಯಾಲ್ಯೂ what happens to I increases or decreases anta. Okay, so let me take first one, which is capacitive reactance XC is equal to 1 by 2 pi F into C. XC is equal to 1 by 2 pi. What about frequency? 50 hertz and C 15 ಮೈಕ್ರೋ ಇದೆ. ಸೊ ಅಲ್ಲಿಗೆ XC ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ, ಗೋಯಿಂಗ್ ಟು ಗೆಟ್ 212.3 ಓಮ್ ಬರುತ್ತೆ. ಸೊ ದಿಸ್ ಈಸ್ ಯುವರ್ XC ಆಪೋಸಿಷನ್. ಫಸ್ಟ್ ಒನ್ ಆಯ್ತಲ್ವಾ, ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಒನ್ ಏನಿದೆ, ಕರೆಂಟ್. ಫಸ್ಟ್ ಏನ್ ಮಾಡೋಣ, RMS ಕರೆಂಟ್ ಕಂಡುಹಿಡಿಯೋಣ. ಯಾಕೆಂದ್ರೆ RMS ಈಸಿ ಆಗುತ್ತೆ, ಬಿಕಾಸ್ IRMS ಈಸ್ VRMS ಬೈ opposition part. What is opposition part? XC. So VRMS is 220 divided by and XC is 212.3. So IRMS comes out to be 1.036 ampere. 1.036 ampere. Next we can find out I0. I0 ಏನಾಗುತ್ತೆ, IRMS into root 2. I0 is equal to IRMS 1.036 into root 2 is 1.414. So I0 calculate ಮಾಡಿದ್ರೆ 1.464 ಆಂಪಿಯರ್ ಬರುತ್ತೆ. ನೆಕ್ಸ್ಟ್ ಫೈನಲಿ ಫ್ರೀಕ್ವೆನ್ಸಿ ಡಬಲ್ ಮಾಡ್ತೀನಿ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಫ್ರೀಕ್ವೆನ್ಸಿ ಡಬಲ್ ಮಾಡಿದ್ರೆ ಸೊ ಹೌ ಇಟ್ ಈಸ್ ರಿಲೇಟೆಡ್ ಟು ಕರೆಂಟ್ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ನೋಡ್ರಿ ಇಲ್ಲಿ, ಫಾರ್ ಕೆಪಾಸಿಟರ್ ಕರೆಂಟ್ is inversely proportional to opposition and XC is how it's related to frequency. ಇಲ್ಲದೆ ನೋಡಿ, XC is inversely proportional to frequency ಆಗುತ್ತೆ. ನೋಡ್ರಿ ಅಲ್ಲಿಗೆ ಏನಂತ ಬರೀಬಹುದು, which is inversely XC is inversely proportional to frequency. XC inversely proportional to frequency ಅಂದ್ರೆ ಕರೆಂಟ್ ಗೆ ಏನಾಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ. ಅಲ್ಲಿಗೆ ಸೊ ನಾವು ರಿಲೇಟ್ ಮಾಡ್ಬೇಕಾದ್ರೆ ಇವೆರಡು, ಕರೆಂಟ್ ಮತ್ತೆ ಫ್ರೀಕ್ವೆನ್ಸಿ. as the frequency is doubled, current also doubles ಅಂತ ಬರಿಬೇಕು. as the frequency is doubled, particular double ಅಂತಾನೆ ಕೊಟ್ಟವನೆ, so current is also doubled ಅಂತ ಬರೀಬೇಕು. increases or decreases ಅಂತ ಕೊಟ್ಟಿದ್ರೆ increase decrease ಅಂತ ಬರೀರಿ. ಇಲ್ಲಿ ಡಬಲ್ ಅಂತ ಕೊಟ್ಟಾಗ ಡಬಲ್ ಅಂತಾನೆ ಬರೀಬೇಕು. current is also doubled ಅಂತಾನೆ ಬರೀಬೇಕು, increases ಅಂತ ಬರೆಯಕ್ಕೆ ಹೋಗ್ಬಾರ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4 ಅನ್ನು ಬಿಟ್ಬಿಟ್ಟಿದ್ವಿ, ಸಾರಿ. ಲೆಟ್ us take first question number 4 here. ಏನಿದೆ ಕ್ವಶನ್ ನಂಬರ್ 4, a 50 ohm resistor and 0.5 Henry inductor and 200 microfarad capacitor are connected in series with 220 volt and 50 hertz source ಅಂತೆ. ಸೊ ಈ ಕಡೆಯಿಂದ ಹೋಗೋಣ. ಏನಾಗುತ್ತೆ, 220 50 ಇವೆರಡು ಏನು ವೋಲ್ಟೇಜ್ ಮತ್ತೆ ಫ್ರೀಕ್ವೆನ್ಸಿ. VRMS 220 ವೋಲ್ಟ್ ಅಂಡ್ ಫ್ರೀಕ್ವೆನ್ಸಿ 50 ಹರ್ಟ್ಸ್. ನೆಕ್ಸ್ಟ್ ಮೂರಿದೆ ನೋಡ್ರಿ ಕಾಂಪೋನೆಂಟ್, LCR ಮೂರಿದೆ. ಅಲ್ಲಿಗೆ L ಎಷ್ಟು 0.5 ಹೆನ್ರಿ ಅಂಡ್ C 200 ಮೈಕ್ರೋಫ್ಯಾರಡ್ ಅಂಡ್ ರೆಸಿಸ್ಟೆನ್ಸ್ 50 ಓಮ್. ನಾವೇನ್ ಕಂಡುಹಿಡಿಬೇಕಂತೆ, impedance of the circuit and the current in the circuit is IRM, impedance is Z and current in the circuit is IRMS. ಎರಡನ್ನು ಕಂಡುಹಿಡಿಯುವ. So first let us take XL. ನೋಡ್ರಿ, ನಿಮ್ಗೆ Z ಬೇಕಂದ್ರೆ Z ಫಾರ್ಮುಲಾ ಏನು, ಅಂಡರ್ ರೂಟ್ R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ನಿಮಗೆ Z ಬೇಕಂದ್ರೆ XL ಮೈನಸ್ XC ಬೇಕೇ ಬೇಕು. XL ಬೇಕು, XC ಬೇಕು. ಬುದ್ಧಿವಂತರಾದವರು ಫಸ್ಟ್ XL ಮತ್ತೆ XC ನ ಕಂಡಿಡ್ಕೊಂಡು ಆಮೇಲೆ Z ಕಂಡಿಡ್ಕೊಳ್ತಾರೆ. ನಾವು XL ಕಂಡಿಡ್ಕೊಂಡ್ಮೇಲೆ XL ಫಾರ್ಮುಲಾ ಏನು, 2 pi F into L. So 2 pi. What is F here? 50 hertz and inductance 0.5. XL is equal to 1
57 ಓಮ್. XL ಬಂತಾ? ನೆಕ್ಸ್ಟ್ XC ಕಂಡುಹಿಡಿಯು. XC is 1 by 2 pi f into c. So XC is equal to 1 by 2 pi f of 50 c. ಎಷ್ಟಿದೆ? c 200 microfarad. Micro is minus 6. So XC ನ ಕ್ಯಾಲ್ಕುಲೇಟ್ ಮಾಡಿದರೆ 16 ohm ಬರುತ್ತೆ. 16 ohm. Now substitute here. So Z is equal to under root R ಕಂಡುಹಿಡಿಯೋದು ಬೇಕಾಗಿಲ್ಲ, R ಕೊಟ್ಟಿರ್ತಾರೆ ಆಲ್ರೆಡಿ. 50 ಇರುತ್ತೆ. So 50 ಸ್ಕ್ವೇರ್ ಪ್ಲಸ್ XL 157 minus XC 16 ಇದು 16 ಹೋಲ್ ಸ್ಕ್ವೇರ್. ಸೊ Z is equal to 50 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 2500 ಪ್ಲಸ್ XL ಮೈನಸ್ XC ಮಾಡಿ ಅದನ್ನ ಸ್ಕ್ವೇರ್ ಮಾಡಿದ್ರೆ 19881 ಬರುತ್ತೆ. ಇವೆರಡನ್ನು ಆಡ್ ಮಾಡಿ ರೂಟ್ ತೆಗೆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 149.6 ಓಮ್ ಬರುತ್ತೆ. ಅಂಡ್ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಇಂಪಿಡೆನ್ಸ್. ಓಕೆ, ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ? ಕರೆಂಟ್. ಎಂತ ಕರೆಂಟ್? RMS ಕರೆಂಟ್ ಕಂಡುಹಿಡಿಬೇಕು. ಸೊ ಅಲ್ಲಿ ಏನ್ ಮಾಡ್ಬೋದು? IRMS is equal to VRMS by Z ಹಾಕಬೇಕು. ಟೋಟಲ್ ಆಪೋಸಿಷನ್ IRMS is equal to VRMS ಕೊಟ್ಟಿದಾರಾ? ಎಸ್ 220 divided by Z is how much? 149.6. So IRMS comes out to be 1.47 ampere ಬರುತ್ತೆ. So this is the value of current in the circuit, RMS current. ಹೋಪ್ ಸರಿ ಇದೆ ಅನ್ಕೊಳ್ತೀನಿ. 149.47 ಸರಿ ಇದೆ. This is the fourth question. Fifth question ಆಲ್ರೆಡಿ ಮಾಡಿದ್ವಿ. Now can we take sixth question? Okay, sixth question ಅಲ್ಲಿ a 200 watt resistor of 200 watt ಅಲ್ಲ, ಅದು actually 200 ohm ಇರುತ್ತೆ. This is not watt, 200 ohm ಮಾಡ್ಕೊಂಡ್ಬಿಡಿ. And capacitor of 15 microfarad are connected in series to 220 volt 50 hertz AC source ಅಂತೆ. ಇದೆಂತ ಸರ್ಕ್ಯೂಟ್ ಇದು? ರೆಸಿಸ್ಟರ್ ಇದೆ, ಆಮೇಲೆ ಕೆಪಾಸಿಟರ್ ಇದೆ. ಸೊ ರೆಸಿಸ್ಟರ್ ಮತ್ತೆ ಕೆಪಾಸಿಟರ್ ಎಂತ ಸರ್ಕ್ಯೂಟ್? RC ಸರ್ಕ್ಯೂಟ್. ಎರಡೇ ಕಾಂಪೋನೆಂಟ್ ಇರುವಂತದ್ದು. ಸೊ R is 200 ohm and C is 15 millifarad ಅಂತೆ. ಮಿಲಿನ ಮೈಕ್ರೋನ? ಮಿಲಿ. ಓಕೆ, 220 ವೋಲ್ಟ್ 50 ಹರ್ಟ್ಸ್. ಸಪ್ಲೈ ವೋಲ್ಟೇಜ್ ಯಾವಾಗಲೂ RMS ಇರುತ್ತೆ 220 ವೋಲ್ಟ್ ಅಂಡ್ ದ ಫ್ರೀಕ್ವೆನ್ಸಿ 50 hertz. ಏನ್ ಕಂಡುಹಿಡಿಬೇಕಂತೆ? ಕ್ಯಾಲ್ಕುಲೇಟ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ವಾಟ್ ಇಸ್ ಕರೆಂಟ್ ಇನ್ ದ ಸರ್ಕ್ಯೂಟ್? ಡೆಫಿನೆಟ್ಲಿ RMS ಕರೆಂಟ್. ಅಂಡ್ ದೆನ್ ಕ್ಯಾಲ್ಕುಲೇಟ್ ದ ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್ ಅಂಡ್ ಕೆಪಾಸಿಟರ್. ಅಂದ್ರೆ VR ಕಂಡುಹಿಡಿಬೇಕು, VC ಕಂಡುಹಿಡಿಬೇಕು. ನೀವೇನೇ ಕಂಡುಹಿಡಿಬೇಕಂದ್ರು ಫಸ್ಟ್ ಏನ್ ಕಂಡುಹಿಡ್ಕೊಳ್ಬೇಕಂದ್ರೆ Z ಕಂಡುಹಿಡ್ಕೊಳ್ಳೇಬೇಕು. Z ಕಂಡುಹಿಡ್ಕೊಬೇಕಂದ್ರೆ ಫಸ್ಟ್ XL XC R ಗಳು ಗೊತ್ತಿರ್ಬೇಕು. C ಗೊತ್ತು, XC ಕಂಡುಹಿಡ್ಕೊಳ್ಳಿ. L ಅಂತೂ ಇಲ್ವೇ ಇಲ್ಲ, ಸೊ ನೋ L. L is equal to 0, XL is also 0, so no problem. First you find out XC. So XC can be written as 1 by 2 pi F into C. So XC is equal to 1 by 2 pi F. F frequency 50 ಇದೆಯಾ? 50. Now C is 15 millifarad ante. 15 into 10 raised to minus 3 farad. So XC is equal to ಬರುತ್ತೆ 0.212 ಬರುತ್ತೆ. ಕ್ಯಾಲ್ಕುಲೇಟ್ ಮಾಡೋದು 0.212 ಓಮ್ ಬರುತ್ತೆ. ನೆಕ್ಸ್ಟ್ Z ಕಂಡುಹಿಡ್ಕೊಳ್ಳಿ. ಸರ್ ಇಷ್ಟೆಲ್ಲ ಯಾಕೆ ಮಾಡ್ತೀರಾ? ಇನ್ನು ನಿಮಗೆ ಕರೆಂಟ್ ಬೇಕಂದ್ರೆ ಅದು ಬೇಕೇ ಬೇಕು. ಏನು? Z ಬೇಕು. ಕರೆಂಟ್ ಬೇಕಂದ್ರೆ Z ಬೇಕು, Z ಬೇಕಂದ್ರೆ XC ಬೇಕು. ಫಸ್ಟ್ Z ಕಂಡುಹಿಡ್ಕೊಳ್ಳಿ. ಸೊ Z ಕ್ಯಾನ್ ಬಿ ರಿಟನ್ ಆಸ್ ಅಂಡರ್ ರೂಟ್ R ಸ್ಕ್ವೇರ್ ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ಇಲ್ಲಿ XL ಇಲ್ಲ, XL ಇಲ್ಲ, 0 ಆಗುತ್ತೆ ಅಷ್ಟೇ ಅದ್ರ ಕಾಂಪೋನೆಂಟ್. ಉಳಿದಿದ್ದನ್ನ ಬರ್ಕೊಳ್ವ. ಸೊ Z is equal to under root it is R 200 square plus XL ಇಲ್ಲ, XC ಎಷ್ಟು? 0.212 square. So Z ಕ್ಯಾಲ್ಕುಲೇಟ್ ಮಾಡಿದರೆ it comes out to be, ಇಲ್ಲೇನೋ ತಪ್ಪಾಗಿದೆ ಅನ್ಕೊಳ್ತೀನಿ. ನೀವೇನಾದ್ರೂ ಕೆಪಾಸಿಟನ್ಸ್ ವ್ಯಾಲ್ಯೂನ 0.212 ಹಾಕೊಂಡ್ರೆ ನಮಗೆ ಆನ್ಸರ್ ಬರೋದಿಲ್ಲ. ಅದಕ್ಕೆ ನಾನು ಅವಾಗಲೇ ಗೆಸ್ ಮಾಡಿದೆ, ಇದು ಮಿಲಿ ಇರಂಗಿಲ್ಲ, ಇಟ್ ಮೈಟ್ ಬಿ ಮೈಕ್ರೋ. ಇದು ಮೈಕ್ರೋ ಆಗಿರುತ್ತೆ, ಮೈಕ್ರೋ ಫ್ಯಾರಡ್ ಇರುತ್ತೆ ಇದು. ಸೊ ಮೈಕ್ರೋ ಮಾಡ್ಕೊಳ್ಳಿ ಇದನ್ನ. ಮೇಕ್ ಇಟ್ ಮೈಕ್ರೋ, 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 ಮೈಕ್ರೋ ಫ್ಯಾರಡ್, ಮೈಕ್ರೋ ಫ್ಯಾರಡ್. ಅಲ್ಲಿಗೆ ನಿಮ್ಗೆ XC ಇಷ್ಟು ಬರೋದಿಲ್ಲ. XC ಕಮ್ಸ್ ಔಟ್ ಟು ಬಿ 212 ಓಮ್ ಬರುತ್ತೆ XC. ಸೊ ಎಲ್ಲೆಲ್ಲಿಗೆ 212 ಹಾಕಿ. ಹೋಪ್ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ. 212
square. So Z comes out to be 291.4 ohm ಬರುತ್ತೆ. ಸೊ ಎರರ್ ಮೇ ಬಿ ಎರರ್ ಇದೆ ಅದು, ಯಾಕೆಂದ್ರೆ ನಿಮ್ಗೆ 0.755 ಆಂಪಿಯರ್ ಬರ್ಬೇಕಂದ್ರೆ ಈ ಆನ್ಸರ್ ಇದು 15 ಮೈಕ್ರೋಫ್ಯಾರಡೆ ಆಗಿರ್ಬೇಕು, ನಾಟ್ ಮಿಲಿ. ಓಕೆ, ನೆಕ್ಸ್ಟ್ ಹಾಗಾದ್ರೆ Z 291.4 ಆಗ್ತದೆ. ನೀವು ಎಕ್ಸ್ ಸಿ ನ ಅಷ್ಟು ಹಾಕೊಂಡ್ರೆ ನೆಕ್ಸ್ಟ್ ಕ್ಯಾನ್ ವಿ ಫೈಂಡ್ ಔಟ್ ಕರೆಂಟ್ ಕಾಸ್ IRMS ಕ್ಯಾನ್ ಬಿ ರಿಟನ್ ಆಸ್ VRMS ಬೈ Z ಹಾಕೊಳ್ಬೇಕು. ಸೊ IRMS is equal to VRMS ಎಷ್ಟು 220 ಬೈ Z 291.4. ಇವಾಗ ನಮ್ಗೆ ಎಷ್ಟು ಬರುತ್ತೆ 0.75 ಆಂಪಿಯರ್ ಬರುತ್ತೆ. ಓಕೆ, ಸೊ ಅದು ಸ್ಮಾಲ್ ಕರೆಕ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೇನ್ ಕಂಡುಹಿಡಿಬೇಕಂತೆ, ವೋಲ್ಟೇಜ್ ಅಕ್ರಾಸ್ ಅಂದ್ರೆ ಇಲ್ಲಿದೆ ನೋಡ್ರಿ, VR ಮತ್ತೆ VC. ಸೊ ಈಸಿಯಾಗಿ ಕಂಡುಹಿಡಿಬಹುದು. VR ಏನು I/RMS ಇಂಟು R ಮಾಡಿ, ಸೊ ದಟ್ ನಮ್ಗೆ ಏನು ಕನ್ಫ್ಯೂಷನ್ ಇರಲ್ಲ. VRMS ಹಾಕೊಳ್ಬೇಕು. ಆಕ್ಚುಲಿ RMS ಕರೆಂಟ್ ಥ್ರೂ ದ ಸರ್ಕ್ಯೂಟ್, RMS ಕರೆಂಟ್ ಎಷ್ಟಿದೆ 0.75 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಕೊಟ್ಟಿದಾರ S200. ಅಲ್ಲಿಗೆ VR ಎಷ್ಟಾಗುತ್ತೆ 150 ವೋಲ್ಟ್. VR ವೋಲ್ಟೇಜ್ ಅಕ್ರಾಸ್ ರೆಸಿಸ್ಟರ್. ಹಾಗೆ VC is IRMS ಇಂಟು ಇಲ್ಲಿ ಆಪೋಸಿಷನ್ XC ಹಾಕೊಂಡ್ರೆ VC ಬರುತ್ತೆ. IRMS 0.75 ಇಂಟು XC 212. ಅಲ್ಲಿಗೆ VC comes out to be 160 ವೋಲ್ಟ್. ಇಸ್ ದ ಆನ್ಸರ್. 160.3 ಬಂದಿದೆ, 151 ನಿಯರ್ಲಿ ಬರ್ಬಹುದು. 150 160 ವೋಲ್ಟ್. ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇಂದ ಬಂದಿರೋ ಸರಿ ಇದೆಯಲ್ವ ಅಂತ. ಹೇಗೆ ಅಂತಂದ್ರೆ ಯೂಸಿಂಗ್ ದ ನೆಟ್ ವೋಲ್ಟೇಜ್ ಫಾರ್ಮುಲಾ ಏನು, V ಸ್ಕ್ವೇರ್ ಇಸ್ ಈಕ್ವಲ್ ಟು VR ಸ್ಕ್ವೇರ್ ಪ್ಲಸ್ VL ಮೈನಸ್ VC ಹೋಲ್ ಸ್ಕ್ವೇರ್. ಸೊ V ಸ್ಕ್ವೇರ್ ಎಷ್ಟಿದೆ, ಆಕ್ಚುಲಿ V ಸ್ಕ್ವೇರ್ ಎಷ್ಟು 220 ವೋಲ್ಟ್. ದಿಸ್ ದ ನೆಟ್ ವೋಲ್ಟೇಜ್, ಗೊತ್ತಾಯ್ತಾ. ಸೊ ಈಗ ನೀವು ಇದನ್ನ ಎರಡನ್ನು VR ಸ್ಕ್ವೇರ್ ಎಷ್ಟು 150 ಸ್ಕ್ವೇರ್ ಪ್ಲಸ್ VL ಮೈನಸ್ VC 160, VL ಇರಲ್ಲ, ಸ್ಕ್ವೇರ್ ಮಾಡಿದ್ರೆ ಯು ಶುಡ್ ಗೆಟ್ 220 ವೋಲ್ಟ್ ನಿಯರ್ಲಿ. V ಬರುತ್ತಾ ನೋಡಿ, ಚೆಕ್ ಮಾಡ್ಕೊಳ್ಳಿ, ಬಂದಿದ್ರೆ ಅದು ಕರೆಕ್ಟ್ ಇರುತ್ತೆ ಅಂತ. ಸೊ DC ತರ ಈ ತರ ಮಾಡ್ಕೊಂಡ್ ಬಿಟ್ರೆ VR ಪ್ಲಸ್ VC ಅರಲ್ಲ. ನೋ, ದಿಸ್ ಇಸ್ ರಾಂಗ್. ದಿಸ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಡೈರೆಕ್ಟ್ ಕರೆಂಟ್. ಸೊ ದಿಸ್ ಇಸ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್. ಕ್ವಶನ್ ನಂಬರ್ 7 ಏನ್ ಹೇಳುತ್ತೆ ಕ್ವಶನ್, ಕರೆಂಟ್ ಆಫ್ 4 ಆಂಪಿಯರ್ ಫ್ಲೋಸ್ ಇನ್ ಎ ಕಾಯಿಲ್ ಅಂತೆ ವೆನ್ ಕನೆಕ್ಟೆಡ್ ಟು 12 ವೋಲ್ಟ್ DC ಸೋರ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ಇಲ್ಲಿ DC ಕೊಟ್ಟಿದ್ದಾನೆ. ಸೊ DC ಕೊಟ್ಟಿದ ಏನಿದೆ, ಒಂದು ಕಾಯಿಲ್ ಇದೆ. ಇದಕ್ಕೆ ಏನ್ ಮಾಡ್ತಾನೆ, DC ಸೋರ್ಸ್ ನ ಕನೆಕ್ಟ್ ಮಾಡ್ತಾನೆ. DC ಯ ವೋಲ್ಟೇಜ್ ಎಷ್ಟಿದೆ 12 ವೋಲ್ಟ್ DC. ಇಲ್ಲಿ ಕಾಯಿಲ್ ಇದೆ, ಇದರಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗುತ್ತಂತೆ 4 ಆಂಪಿಯರ್ ಅಷ್ಟು ಕರೆಂಟ್ ಹೋಗ್ತಾ ಇದೆ. ಇವಾಗ ಈ ಕಾಯಿಲ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ನೋಡ್ರಿ, ಇದು ಐಡಿಯಲ್ ಕಾಯಿಲ್ ಅಲ್ಲ. ಹಾಗಾಗಿ ಇದರಲ್ಲಿ ಯಾವುದೇ ಒಂದು ಕಾಯಿಲ್ ತಗೊಂಡ್ರೆ ಐಡಿಯಲ್ ಇಲ್ಲದೆ ಹೋದ್ರೆ ಅದ್ರಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಇಂಡಕ್ಟೆನ್ಸ್ ಇರುತ್ತೆ. ಇಲ್ಲಿ ನಾವು ಕನೆಕ್ಟ್ ಮಾಡಿರೋದು DC ಆಗಿರೋದ್ರಿಂದ ಇಂಡಕ್ಟೆನ್ಸ್ ಇರಲ್ಲ. ಹಾಗಾಗಿ ಈ ಕಾಯಿಲ್ ನಲ್ಲಿ ರೆಸಿಸ್ಟೆನ್ಸ್ ಮಾತ್ರ ಇರುತ್ತೆ. ಅವನು ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾನೆ ಅಂದ್ರೆ ಇದ್ರ ರೆಸಿಸ್ಟೆನ್ಸ್ ಕಂಡಿಡ್ಕೋ ಅಂತ ಹೇಳ್ತಾನೆ. ಸೊ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್ ಕ್ಯಾನ್ ಬಿ ರಿಟನ್ ಆಸ್ VDC by IDC. ಸೊ R is equal to VDC ಎಷ್ಟು 12 ವೋಲ್ಟ್ divided by 4 ಆಂಪಿಯರ್. ಸೊ R is equal to ಎಷ್ಟಾಗುತ್ತೆ 3 ಓಮ್ ಬರುತ್ತೆ. ಸೊ ದಿಸ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದ ಕಾಯಿಲ್. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಇಫ್ ದ ಸೇಮ್ ಕಾಯಿಲ್, ಅದೇ ಕಾಯಿಲ್ ಅನ್ನ is connected to 12 ವೋಲ್ಟ್ 50 ಹರ್ಟ್ಸ್ AC ಸೋರ್ಸ್. ಓಕೆ, ಇದೇ ಕಾಯಿಲ್ ನ ಏನ್ ಮಾಡ್ತಾರೆ ಇವಾಗ AC ಸೋರ್ಸ್ ಕನೆಕ್ಟ್ ಮಾಡ್ತಾರೆ. ಇವಾಗ ಏನಾಗುತ್ತೆ, ಈ ಕಾಯಿಲ್ ಅಲ್ಲಿ AC ಸೋರ್ಸ್ ಕನೆಕ್ಟ್ ಮಾಡಿದಾಗ VAC ಎಷ್ಟು 12 ವೋಲ್ಟ್, ಅದರ ಫ್ರೀಕ್ವೆನ್ಸಿ 50 ಹರ್ಟ್ಸ್ ಇದೆ. ಯಾವಾಗ AC ಕನೆಕ್ಟ್ ಮಾಡ್ತೀವೋ ಇದರಲ್ಲಿ ಆಲ್ರೆಡಿ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ ಬೈ ಡಿಫಾಲ್ಟ್. ಜೊತೆಗೆ ಏನಾಗುತ್ತೆ, ಇಂಡಕ್ಟೆನ್ಸ್ ಅರೈಸ್ ಆಗುತ್ತೆ, ಸೆಲ್ಫ್ ಇಂಡಕ್ಟೆನ್ಸ್ AC ಕನೆಕ್ಟ್ ಮಾಡಿದಾಗ. ಆಮೇಲೆ ಏನಾಗುತ್ತೆ ನೋಡಿ, 2 ಆಂಪಿಯರ್ ಆಫ್ ಕರೆಂಟ್ ಫ್ಲೋಸ್ ಇನ್ ದ ಸರ್ಕ್ಯೂಟ್. ಇದರಲ್ಲಿ 2 ಆಂಪಿಯರ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ವಾಟ್ ಯು ಕಾಲ್ ದಟ್ ಕರೆಂಟ್, RMS ಕರೆಂಟ್ ಎಷ್ಟಿದೆ 2.4 ಇದೆ. ಇಲ್ಲಿ ಸಪ್ಲೈ ವೋಲ್ಟೇಜ್ ಏನಂತ ಕರಿಬಹುದು VRMS. VAC ನ VRMS. ಸಪ್ಲೈ ವೋಲ್ಟೇಜ್ 12 ವೋಲ್ಟ್, ಅದಕ್ಕೆ ಕರೆಸ್ಪಾಂಡಿಂಗ್ ಕರೆಂಟ್ 2.4 ಆಂಪಿಯರ್ IRMS ಇರ್ತದೆ. ಅವ್ರೇನಂತ ಕೇಳಿದರೆ ಕ್ಯಾಲ್ಕುಲೇಟ್ ದ ಸೆಲ್ಫ್ ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್ ಅಂತೆ. ಸೆಲ್ಫ್ ಇಂಡಕ್ಟೆನ್ಸ್ ಕಂಡುಹಿಡಿಬೇಕು. ಹಾಗಾದ್ರೆ ಇದನ್ನೇ ಕಂಡುಹಿಡಿಬೇಕಾರದು L ಎಷ್ಟಿರುತ್ತೆ ಅಂತ. ಸೊ ಫಾರ್ ದಟ್ ನೋಡ್ರಿ, ನಮ್ಗೆ ಆಲ್ರೆಡಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬಂದೈತಿ. ಇದು ಯಾವ ತರ ಕಾಣಬೇಕು ಅಂತ ನಿಮ್ಗೆ ಇಟ್ ಲುಕ್ಸ್ ಲೈಕ್ LR ಸರ್ಕ್ಯೂಟ್. LR ಸರ್ಕ್ಯೂಟ್ ಅಂದ್ರೆ ಇಂಡಕ್ಟೆನ್ಸ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ತರ. ಓಕೆ, ನಾವು ವಿ ನೀಡ್ ಟು ಫೈಂಡ್ ಸೆಲ್ಫ್ ಇಂಡಕ್ಟೆನ್ಸ್.
ಸೆಲ್ಫ್ ಇಂಡಕ್ಟೆನ್ಸ್ ಬೇಕಂದ್ರೆ ನೋಡ್ರಿ ನಾವ್ ಏನೇನ್ ಕಂಡಿಡ್ಕೋಬಹುದು, ಏನೇನ್ ಬೇಕಾಗ್ತದೆ ನೋಡ್ರಿ. ಆಲ್ರೆಡಿ ನಮ್ಮ ಹತ್ರ ರೆಸಿಸ್ಟೆನ್ಸ್ ಇದೆಯಾ? ಎಸ್, ರೆಸಿಸ್ಟೆನ್ಸ್ ಇದೆ. ನೋಡ್ರಿ ಇಲ್ಲಿ VRMS ಇದೆ, ಹೌದಾ? ಆಮೇಲೆ IRMS ಇದೆ. VRMS ಮತ್ತೆ IRMS ಯೂಸ್ ಮಾಡಿ ನಾವೇನ್ ಕಂಡಿಡಿಬಹುದು, ಇದರ ಟೋಟಲ್ ರೆಸಿಸ್ಟೆನ್ಸ್ ಕಂಡಿಡಿಬಹುದು. ನೆಟ್ ಆಪೋಸಿಷನ್ ಏನು? ಇಂಪಿಡೆನ್ಸ್. Z is equal to VRMS by IRMS. So VRMS is 12 volt divided by current ಎಷ್ಟು? corresponding current 2.4. ಹಾಗಾದ್ರೆ Z ಎಷ್ಟು ಬರುತ್ತೆ ನಮಗೆ? 12 divided by 2.5 which gives 5 ohm impedance ಬರುತ್ತೆ. So once impedance ಬಂತಂದ್ರೆ we can easily find out L. ಹೇಗೆ? there is a formula for impedance. ಏನದು? Z square is equal to R square plus XL minus XC whole square. ಇಲ್ಲಿ ಕೆಪಾಸಿಟೆನ್ಸ್ ಇರೋದಿಲ್ಲ, ಹಾಗಾದ್ರೆ XC ಕಾಂಪೊನೆಂಟ್ ಏನಾಗುತ್ತೆ? 0 ಆಗುತ್ತೆ. ಅಲ್ಲಿ ಇಟ್ ವಿಲ್ ಬಿಕಮ್ ಓನ್ಲಿ XL ಸ್ಕ್ವೇರ್. ನಾವು ವಾಟ್ ಇಸ್ Z ಸ್ಕ್ವೇರ್? 5 ಸ್ಕ್ವೇರ್ ಹಾಕ್ಬೇಕು. R ಎಷ್ಟು? 3 ಸ್ಕ್ವೇರ್ ಪ್ಲಸ್ XL ಸ್ಕ್ವೇರ್ ಏನಾಗುತ್ತೆ? XL ಸ್ಕ್ವೇರ್ is equal to 5 ಸ್ಕ್ವೇರ್ minus 3 ಸ್ಕ್ವೇರ್. ಸೊ XL ಸ್ಕ್ವೇರ್ comes out to be 25 minus 6 is 16 ಬರುತ್ತಾ? ಅಲ್ಲಿಗೆ XL comes out to be 4 ohm. XL ಬಂತು ನಮಗೆ ಬೇಕಾದ್ರೆ L. ಹಾಗಾದ್ರೆ XL ಜಾಗದಲ್ಲಿ ಏನಂತ ಬರಿಬಹುದು? 2πf into L is equal to ಏನಾಗುತ್ತೆ? 4 ohm. ಹೌದಲ್ಲ? ಸೊ ಇನ್ ದ ಪ್ಲೇಸ್ ಆಫ್ XL we can write 2πfL. ಓಕೆ, ನಾವು L is equal to ಏನಾಗುತ್ತೆ? 4 divided by 2πf ಆಗುತ್ತೆ. ಸೊ 4 divided by 2π into f ಎಷ್ಟು? ಫ್ರೀಕ್ವೆನ್ಸಿ ಕೊಟ್ಟಿದಾರಲ್ವಾ? ಫ್ರೀಕ್ವೆನ್ಸಿ 50 ಹರ್ಟ್ಸ್ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಏನಾಗ್ತದೆ? 50. ಅಲ್ಲಿಗೆ this will become 4 divided by 100 pi. 100 pi is 314 ಆಗುತ್ತೆ. ಸೊ L 4 divided by 314 ಮಾಡಿದ್ರೆ you are going to get 0.0127 Henry ಬರುತ್ತೆ. ಸೊ this is the value of self inductance of a coil. ಇದನ್ನು ನಾವೇನಂತ ಬರೀಬಹುದು? 12 milli Henry ಅಂತಾನೂ ಬರೆಯಬಹುದು. So we can write this as L is equal to 12 milli Henry. So this is the answer. This is the value of self inductance. Hope ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. Now can we take the next question? ಏನಿದೆ next question? Question number 8. A resistance of 10 ohm, 10 ohm resistance ಇದೆ, connected in series with inductor of inductance 0.5 Henry. ಹಾಗಾದ್ರೆ ಸರ್ಕ್ಯೂಟ್ ಅಲ್ಲಿ ಏನೇನಿದೆ? ಒಂದು ರೆಸಿಸ್ಟೆನ್ಸ್, ಅದ್ರ ಜೊತೆಗೊಂದು ಸೀರೀಸ್ ಅಲ್ಲಿ ಇಂಡಕ್ಟರ್ ನ ಕನೆಕ್ಟ್ ಮಾಡ್ತಾರೆ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು? 10 ohm. ಹಾಗೆ ಸೆಲ್ಫ್ ಇಂಡಕ್ಟೆನ್ಸ್ 0.5 Henry ಇದೆ. ನೆಕ್ಸ್ಟ್ ದೀಸ್ ಟು ಆರ್ ಕನೆಕ್ಟೆಡ್ ಟು 200 ವೋಲ್ಟ್ 50 ಹರ್ಟ್ಸ್ AC ಸೋರ್ಸ್. ಸೊ ಅದೆರಡನ್ನು ಸೇರಿಸಿ ಏನ್ ಮಾಡ್ತಾರೆ? ಸೋರ್ಸ್ ಗೆ ಕನೆಕ್ಟ್ ಮಾಡ್ತಾರೆ. ಸೋರ್ಸ್ ಯಾವ್ದಿಲ್ಲಿ? AC ಸೋರ್ಸ್ ಅದಕ್ಕೆ ಕನೆಕ್ಟ್ ಮಾಡ್ತಾರೆ. AC ಸೋರ್ಸಿನ ವೋಲ್ಟೇಜ್ ಎಷ್ಟು? 200, ಫ್ರೀಕ್ವೆನ್ಸಿ 50 hertz. Can I write like this? VRMS is equal to 200. ಸಪ್ಲೈ ಯಾವಾಗ್ಲೂ RMS ಇರುತ್ತೆ. ಹಾಗಾದ್ರೆ ಮತ್ತೆ ಫ್ರೀಕ್ವೆನ್ಸಿ ಎಷ್ಟಿದೆ? 50 hertz ಇದೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಕೆಪಾಸಿಟೆನ್ಸ್ ದಟ್ ಶುಡ್ ಬಿ ಪುಟ್ ಇನ್ ಸೀರೀಸ್. ಓಹೋ, ಇಲ್ಲೇನಾಗಿದೆ? ಇದ್ರ ಜೊತೆಗೆ ಕೆಪಾಸಿಟೆನ್ಸ್ ನ ಕಂಡುಹಿಡಿಬೇಕಂತೆ. ಹಾಗಾದ್ರೆ ಇಷ್ಟೇ ಇರಲ್ಲ, ಬರೀ ರೆಸಿಸ್ಟೆನ್ಸ್ ಮತ್ತೆ ಇಂಡಕ್ಟರ್ ಅಲ್ಲ, ಇದ್ರ ಜೊತೆಗೊಂದು ಕೆಪಾಸಿಟೆನ್ಸ್ ನ ಕನೆಕ್ಟ್ ಮಾಡ್ಬೇಕಂತೆ. ಯಾಕೆ? ಏನು ಕಂಡೀಷನ್ ಕೊಡ್ತಾರೆ ನೋಡಿ. ಕೆಪಾಸಿಟೆನ್ಸ್ ನ ಕನೆಕ್ಟ್ ಮಾಡ್ಬೇಕು. ಆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಎಷ್ಟಿರ್ಬೇಕು? ಸೊ ದಟ್ ದ ಕಾಂಬಿನೇಷನ್ ಟು obtain ಮ್ಯಾಕ್ಸಿಮಮ್ ಕರೆಂಟ್ ಅಂತೆ. ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಇದು. LCR ಸರ್ಕ್ಯೂಟ್, ಇದರಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ಕರೆಂಟ್ ಬೇಕಂದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಬರ್ಬೇಕಂತೆ. ಸೊ ಮ್ಯಾಕ್ಸಿಮಮ್ ಕರೆಂಟ್ ಅಂತ ಕೇಳ್ತಿದಾನೆ ಅಂದ್ರೆ ಅರ್ಥ ಮ್ಯಾಕ್ಸಿಮಮ್ ಕರೆಂಟ್ ಯಾವಾಗಿರುತ್ತೆ? ಮ್ಯಾಕ್ಸಿಮಮ್ ಕರೆಂಟ್ ಯಾವಾಗಿರುತ್ತೆ ಅಂದ್ರೆ ಆಟ್ ರೆಸೊನೆನ್ಸ್ ಆದಾಗ ಮ್ಯಾಕ್ಸಿಮಮ್ ಕರೆಂಟ್. ಅವನು ಇಂಡೈರೆಕ್ಟ್ ಆಗಿ ರೆಸೊನೆನ್ಸ್ ಅಂತ ಕೇಳೋ ಬದಲು ಮ್ಯಾಕ್ಸಿಮಮ್ ಕರೆಂಟ್ ಅಂತ ಕೇಳಿದಾನೆ. ಅವಾಗ ಸಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಅಂಡ್ ಆಲ್ಸೋ ಫೈಂಡ್ ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಅಂತೆ. ಜೊತೆಗೆ ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಕಂಡುಹಿಡಿಬೇಕು. ಫಸ್ಟ್ ಏನ್ ಮಾಡೋಣ? ಈ ಸರ್ಕ್ಯೂಟ್ ರೆಸೊನೆನ್ಸ್ ಕಂಡೀಷನ್ ಹಾಕೋಣ. ಅಟ್ ರೆಸೊನೆನ್ಸ್ XL ಬಿಕಮ್ಸ್ ಈಕ್ವಲ್ ಟು XC ಇರುತ್ತೆ. ಅಥವಾ ನೀವು ಡೈರೆಕ್ಟ್ ಆಗಿ ರೆಸೊನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಹಾಕೊಳ್ಬಹುದು. ಸೊ ಇಲ್ಲೇನಾಗುತ್ತೆ? XL is 2πf into L and which is equal to 1/2πf into C. ನೀವು C ತಾನೇ ಬೇಕಾದ್ರೆ ಈ ಕಡೆ ತಗೋ, ಉಳಿಯೋದೇನೋ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2π 4π ಸ್ಕ್ವೇರ್ ಎಫ್ ಸ್ಕ್ವೇರ್ ಆಗುತ್ತೆ ಇಂಟು L. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. 4π ಸ್ಕ್ವೇರ್ ಹಾಗಿರ್ಲಿ. ಎಫ್ ಏನಿದೆ? ಎಫ್ ಈಸ್ 50 ಹರ್ಟ್ಸ್. 50 ಸ್ಕ್ವೇರ್ ಇಂಟು L ಎಷ್ಟು? L 0.5. ಸೊ ಅಲ್ಲಿಗೆ ಸಿ ಎಲ್ಲದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ
ಯು ಆರ್ ಗೋಯಿಂಗ್ ಟು ಗೆಟ್ ಇದು ಡಿನಾಮಿನೇಟರ್ ಎಷ್ಟು ಬರುತ್ತೆ ಅಂತಂದ್ರೆ 1/49298 ಬರುತ್ತೆ. ಸೊ ಡಿವೈಡ್ ಮಾಡಿದ್ರೆ 1/49298 ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 0.40 ಬರುತ್ತೆ. ಅಥವಾ ಇದನ್ನೇನಂತ ಬರೀಬಹುದು, ಶಿಫ್ಟ್ ಮಾಡ್ಕೊಂಡ್ರೆ 20.2 ಇಂಟು 10⁻⁻6 ಫ್ಯಾರಡ್ ಅಥವಾ 20.2 ಮೈಕ್ರೋ ಫ್ಯಾರಡ್ ಅಂಡ್ ದಿಸ್ ಈಸ್ ಯುವರ್ ಕೆಪಾಸಿಟನ್ಸ್ ವ್ಯಾಲ್ಯೂ. ನೋಡಿ ಬಂದಿದೆ, ಅದೇ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂತೆ, ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಎಷ್ಟಿರುತ್ತೆ, ಕರೆಂಟ್ ಜನರಲಿ ಹೆಂಗ್ ಬರೀತಾರೆ, ಕರೆಂಟ್ ಐ ಆರ್ ಎಂ ಎಸ್ ಇಸ್ ಈಕ್ವಲ್ ಟು ವಿ ಆರ್ ಎಂ ಎಸ್ ಬೈ ಝೆಡ್ ಅಂತ ಬರೀತಾರೆ. ಆದರೆ ರೆಸನೇಟ್ ಆದಾಗ ವಿ ಆರ್ ಎಂ ಎಸ್ ಇಸ್ ಈಕ್ವಲ್ ಟು ವಿ ಆರ್ ಎಂ ಎಸ್ ಡಿವೈಡೆಡ್ ಬೈ ಝೆಡ್ ಏನಾಗಿರುತ್ತೆ, ಅಟ್ ರೆಸನೆನ್ಸ್ ಝೆಡ್ ಈಸ್ ಆಲ್ವೇಸ್ ಈಕ್ವಲ್ ಟು ಆರ್. ಹಾಗಾದ್ರೆ ಇಲ್ಲಿ ನೀವು ಜಸ್ಟ್ ಏನಂತ ಬರೆಯಬಹುದು, ಆರ್ ಅಂತ ಬರೆಯಬಹುದು. ಸೊ ಅಲ್ಲಿಗೆ ವಾಟ್ ಇಸ್ ವಿ ಆರ್ ಎಂ ಎಸ್, ವಿ ಆರ್ ಎಂ ಎಸ್ ಇಸ್ 200 ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ ಎಷ್ಟು 10 ohm. ಅಲ್ಲಿಗೆ ಏನಾಗುತ್ತೆ, ಐ ಆರ್ ಎಂ ಎಸ್ ಕಮ್ಸ್ ಔಟ್ ಟು ಬಿ 20 ಆಂಪಿಯರ್ ಅಂಡ್ ದಿಸ್ ಈಸ್ ಯುವರ್ ಆರ್ ಎಂ ಎಸ್ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಅದನ್ನೇ ಕೊಟ್ಟಿದ್ದಾರೆ ನೋಡಿ, 20 ಆಂಪಿಯರ್ ಇದೆ.